करुणामयं शंकरं लोकशंकरं शंकरं शंकराचार्यं केशवं बादरायणं वन्दे भगवन्तो पुनः पुनः श्रीमच्छंकरभगवत्पूज्यपाद सद्गुरुभ्यो नमः। वन्दे नन्दच्चिदानन्दं यतिवर्यं महामतिं वेदान्तसारभ्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदा सद्गुरुं सच्चिदानन्दं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। श्री भगवो ब्रह्मा श्री भगवानुवाच ऊर्ध्वमूलमधः शाखमश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् ऊर्ध्वमूलमधः शाखमश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्। ऊर्ध्वमूलम् अधःशाखम् अश्वत्थं प्राहुः अव्ययम् छन्दांसि यस्य पर्णानि यस्तं यः तं वेद सः ವೇದವಿತ್. ಈ 15ನೇ ಅಧ್ಯಾಯ ಇದೆಯಲ್ಲ, ಇದು ಊಟ ಮಾಡೋಕೆ ಮುಂಚೆ ಹೇಳ್ಕೋಬೇಕು ಅಂತ ಒಂದು ಸಂಪ್ರದಾಯ ಇದೆ. ಪ್ರತಿಯೊಬ್ಬರು ಊಟ ಮಾಡೋಕೆ ಮುಂಚೆ 15ನೇ ಅಧ್ಯಾಯ ಹೇಳ್ಕೊಂಡು ಊಟ ಮಾಡಬೇಕು ಅಂತ. ಇದು ಬಹಳ ಸಾರವತ್ತಾಗಿರ್ತಕ್ಕಂಥ ಅಧ್ಯಾಯ. ಭಗವದ್ಗೀತೆಯ 18 ಅಧ್ಯಾಯದ ಸಾರವನ್ನು ಇದರಲ್ಲಿ ಒಳಗೊಂಡಿದೆ ಅಂತ. ಇದಕ್ಕೆ ಶಾಸ್ತ್ರ ಅಂತ ಭಗವಂತ ಯದ್ಯಪಿ ಭಗವದ್ಗೀತೆಯಲ್ಲಿ ಸಂಪೂರ್ಣ ಶಾಸ್ತ್ರ ಆದರೂ ಕೂಡ ಈ 18ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಶಾಸ್ತ್ರ ಅಂತ ಕರೀತಾನೆ. ಆದ್ದರಿಂದ ಇದು ಬಹಳ ಅನಾದಿಗಳ ಸಂಪ್ರದಾಯದಿಂದ ಇದನ್ನ ಊಟ ಮಾಡೋಕೆ ಮುಂಚೆ ತುಂಬ ಶಿಷ್ಟರು ಹೇಳ್ಕೊಂಡ್ಬರ್ತಾ ಇದ್ದಾರೆ. ಅದರಿಂದ ಇದು ಊರ್ಧ್ವ ಮೂಲ. ಊರ್ಧ್ವ ಅಂದರೆ ಮೇಲುಗಡೆಯಲ್ಲಿರುವ ಉತ್ಕೃಷ್ಟವಾದ ಮತ್ತು ಇದಕ್ಕೆ ಸಂಸಾರಕ್ಕೆ ವಿಲಕ್ಷಣವಾಗಿರುವ ಪರಬ್ರಹ್ಮವೇ ಇದಕ್ಕೆ ಮೂಲ. ಮೂಲ ಅಂದರೆ ಬುಡ, ಕಾರಣ ಅಂತ ಅರ್ಥ. ಯಾವುದಕ್ಕೆ? ಈ ಸಂಸಾರ ವೃಕ್ಷಕ್ಕೆ. ಅಧಃ ಕೆಳಗಡೆ ಅಂದರೆ ಅವಿದ್ಯಾ ಕ್ಷೇತ್ರದಲ್ಲಿ, ದ್ವೈತ ಕ್ಷೇತ್ರದಲ್ಲಿ ಇದರ ಕೊಂಬೆಗಳಿರ್ತಕ್ಕದ್ದು. ಅಂದರೆ ಅವಿದ್ಯಾ ಕ್ಷೇತ್ರದಲ್ಲಿಯೇ ಈ ಪ್ರಪಂಚ ತೋರೋದು ಅದರ್ಥ. ಇದಕ್ಕೆ ಅಶ್ವತ್ಥ ಅಂತ ಹೆಸರು. ಯಾವುದಕ್ಕೆ? ಈ ಸಂಸಾರ ವೃಕ್ಷಕ್ಕೆ. ಹೇಗೆ? ನಶ್ವೋಪಿ ಸ್ಥಾತ, ನಾಳೆನೂ ಇರುತ್ತೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ ಅನ್ನೋದು ಅಶ್ವತ್ಥ. ಶ್ವಾನ ನಾಳೆ, ಶ್ವಃ ತಿಷ್ಠತಿ ಶ್ವತ್ಥ, ನಾಳೆವರೆಗೂ ಇರೋದು ಸ್ವಸ್ಥ. ನಾಳೆನೂ ಇರುತ್ತೋ ಇಲ್ಲ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಜ್ಞಾನವಾದ ಸಮಯದಲ್ಲೇ ಇಲ್ಲ ಆಗ್ಬಿಡುತ್ತದು. ಜ್ಞಾನವಾಗುವವರೆಗೂ ಅದು ತೋರ್ತಾ ಇರುತ್ತೆ ಸತ್ಯ ಇವು ಅನಾದಿ ಅನಂತ ಹೀಗೆಲ್ಲ ತೋರ್ತಾ ಇರುತ್ತೆ. ಜ್ಞಾನವಾಗುತ್ತಲೇ ಮಾಯಾ ಮಾತ್ರ ಇದಂ ದ್ವೈತಂ ಅಂತ ಬಿಡುತ್ತೆ. ಆಮೇಲೆ ಇದಕ್ಕೆ ಅಶ್ವತ್ಥನೇನೋ ಒಂದೊಂದು ಅರ್ಥ. ಅಶ್ವತ್ಥದ ಎಲೆ ನೋಡಿದ್ದೀರಾ? ಅದು ಎಲೆ ತೊಟ್ಟು ತುಂಬ ಉದ್ದ, 4 ಇಂಚು ತೊಟ್ಟ ಇದೆ. ಹಾಗಾಗಿ ಎಲೆ ಯಾವಾಗ ಹೀಗೆ ಒಗ್ಗಾಡ್ತಾನೇ ಇರುತ್ತೆ. ಹಾಗಾಗಿ ಈ ಸಂಸಾರ ನಿತ್ಯ ಪ್ರಚಲಿತ ಸ್ವಭಾವ, ಒಂದು ಏಕರೂಪವಾದ ಸ್ವಭಾವದಲ್ಲ. ಅಲುಗಾಡ್ತಾನೇ ಇರುತ್ತೆ, ಚೇಂಜ್ ಆಗ್ತಾನೇ ಇರುತ್ತೆ. ನಿತ್ಯ ಪ್ರಚಲಿತ ಸ್ವಭಾವ ಶಂಕರಾಚಾರ್ಯ ಬರೆದಿದ್ದಾರೆ. ಅಶ್ವತ್ಥ ಪರ್ಣವ ನಿತ್ಯ ಪ್ರಚಲಿತ ಸ್ವಭಾವ ಅಂತ. ಯಾವಾಗೂ ಚೇಂಜ್ ಆಗ್ತಾನೆ ಇರುತ್ತೆ, ಮಾರ್ಪಾಡಾಗ್ತಾನೇ ಇರುತ್ತೆ ಅಂತ ಅನ್ಸ. ಆದರೆ ಇದು ಕಾಲದಿಂದ ಇದು ಅವ್ಯಯ. ಯಾವತ್ತು ಶುರು ಆಯಿತು ಸಂಸಾರ ವೃಕ್ಷ, ಯಾವತ್ತು ಮುಗಿಯಕ್ಕೆ ಹೇಳೋಕ್ಕಾಗಲ್ಲ. ಯಾಕಂದರೆ ಕಾಲ ಸಂಸಾರದ ಒಳಗಿದೆ, ಪ್ರಪಂಚದ ಒಳಗಿದೆ ಕಾಲ. ಪ್ರಪಂಚ ಕಾಲ ಹೇಳೋಕ್ಕಾಗಲ್ಲ. ಅದರಿಂದ ಅವ್ಯಯ ಅಂದರೆ ಆತ್ಮಜ್ಞಾನ ಆಗೋರಿಗೂ ನಾಶವಾಗುವುದಲ್ಲ. ಬಿಟ್ಬಿಡು. ಕೈ ಬಿಡಿಸ್ಕೊ, ಬಿಡಿಸ್ಕೊಂಡಿದ್ದೆ ಬಿಡಿಸ್ಕೊ, ಅದನ್ನು ಹಾಳು ಬಿಡಿಸ್ಕಿ, ಇದನ್ನು ಕೊಡ್ಬೇಕು ಬಿಡಿಸ್ಕೊ. ಅವ್ಯಯ ಅಂದ್ರೇನೋ ನಾಶರಹಿತ. ಅಂದರೆ ಟಿಲ್ ಆತ್ಮಜ್ಞಾನ ಆಗೋರಿಗೂ ಅದು ಹೋಗೋದಿಲ್ಲ, ನಾಶವಾಗೋದಿಲ್ಲ, ಅಳಿಸೋಗೋದಿಲ್ಲ. ಅದನ್ನ ಅವ್ಯಯ ಅಂತ ಇದ್ದಾರೆ. ಯಾವ ಈ ಯಸ್ಯ ಅಶ್ವತ್ಥ ವೃಕ್ಷ ಹೇಗೆ ಅರಳಿ ಮರಕ್ಕೆ ಎಲೆಗಳು ಅದರ ಮುಚ್ಚಾಕಿದೆಯೋ ಅದನ್ನು ಕಾಪಾಡ್ತಾ ಇದೆಯೋ ಅಂತ, ಮರಗಳನ್ನು ಎಲೆಯೇ ಕಾಪಾಡುವುದು ಅಂತಾರೆ. ಎಲೆಯಲ್ಲೆಲ್ಲ ತೆಗೆದು ಬಿಟ್ಟರೆ ಮರ ಒಣಗೋಗ್ಬಿಡುತ್ತೆ. ಹಾಗೆ ನಮ್ಮ ತಲೆ ಕೂದಲು ಹೇಗೆ ತಲೆಗೆ ರಕ್ಷಣೆಯೋ, ಮರಕ್ಕೆ ಎಲೆ ರಕ್ಷಣೆ ಅಂತೆ. ಹಾಗಾಗಿ ಛಂದಸ್ಸುಗಳು, ವೇದಗಳೇ ಇದನ್ನು ಕಾಪಾಡ್ತಾ ಇದೆ ಅಂತೆ. ಈ ಸಂಸಾರ ವೃಕ್ಷ ಕಾಪಾಡ್ತಾ ಇದೆ ಅಂತೆ. ಇದಂ ಕುರು, ಅದನ್ನು ತತ್ಕುರು, ಅದಕ್ಕುರು ಅಂತ ಹೇಳಿ ಕರ್ಮ ಮಾಡಿಸಿ ಆಮೇಲೆ ಸಂಸಾರ ಬಿಗಿ ಮಾಡುತ್ತೆ. ವೇದೋಕ್ತವಾದ ಕರ್ಮಗಳಿಂದ ಸಂಸಾರ ಬೆಳೆಯುತ್ತೆ, ಮುಂದುವರಿಯುತ್ತೆ, ಹೊರತು ಹೋಗಲ್ಲ.
ಅಂದರೆ ವೇದಗಳು ಇದಕ್ಕೆ ಎಲೆಗಳಂತೆ ಇದೆ. ಛಾದೆಯಂತೆ ಇದು ಛಂದಾಂಸಿ, ಮುಚ್ಚಾಕತ್ತೆ, ಇದನ್ನ ನಾಶವಾಗದೆ ಹಾಗೆ ನೋಡ್ಕೊಳ್ತೇವೆ, ಜೋಪಾನ ಇಡುತ್ತೆ. ಯಾವಾತನು ಯಾವ ಮನುಷ್ಯನು ತಮ್ಮನೆ ಆ ಅಶ್ವತ್ಥ ವೃಕ್ಷವನ್ನ ಸಮೂಲಂ ವೇದ ಅಂತ, ವೇದ ಅಂದ್ರೆ ಅದ ಬೇರೆ ಸಮೇತ ತಿಳ್ಕೊತಾನ. ಬೇರೆ ಯಾವುದೋ ಪರಮಾತ್ಮನ ಬೇರೆ ಸಮೇತವಾಗಿ ವೃಕ್ಷವನ್ನ ಯಾವನು ಅರಿತಿರ್ತಾನೋ ಅವನೇ ವೇದವನ್ನು ಬಲ್ಲವನೋ. ಸವೇದವಿತ್, ವೇದವನ್ನು ವೇದಾರ್ಥವನ್ನು ಬಲ್ಲವನು ಅಂತ. ವೇದವಿತು ಅಂದ್ರೆ ಅವನ ಋಗ್ವೇದ ಹೇಳೋ ಸಾಮವೇದ ಹೇಳೋ ಅಂತ ಹೇಳ್ತಾನಲ್ಲ. ಎಲ್ಲ ವೇದವು ಏನು ಹೇಳುತ್ತೆ ಅವನಿಗೆ ಗೊತ್ತು ಅಂತ ಅರ್ಥ. ವೇದವಿತು ಅಂದ್ರೆ ಶಬ್ದವಿತು ಅಂತ ಅರ್ಥ ಅಲ್ಲ. ವೇದ ಶಬ್ದರಾಶಿ ಅಷ್ಟಲ್ಲ, ವೇದ ಅನ್ನೋದು ಜ್ಞಾನರಾಶಿ. ಜ್ಞಾನರಾಶಿ ಆಗಿರೋದ್ರಿಂದ ತತ್ವಜ್ಞಾನಿ ಆಗಿರ್ತಕ್ಕವನು ವೇದವನ್ನು ಬಲ್ಲವನು ಅಂದ್ರೆ ವೇದಾರ್ಥವನ್ನೆಲ್ಲ ತಿಳಿದವನಾಗ್ತಾನೆ. ಭಾಷ್ಯ ಓದೋಣ. ಊರ್ಧ್ವ ಮೂಲಂ ಕಾಲತಃ ಸೂಕ್ಷ್ಮತ್ವಾತ್ ಕಾರಣತ್ವಾತ್ ನಿತ್ಯತ್ವಾತ್ ಮಹತ್ವಾಚ್ಚ ಊರ್ಧ್ವಂ ಉಚ್ಯತೆ ಬ್ರಹ್ಮ. ಅದಕ್ಕೆ ವಾಕ್ಯ ಆಗಿಲ್ಲ, ಉಚ್ಯತೆ ಬ್ರಹ್ಮ. ಅವ್ಯಕ್ತ ಮಾಯಾಶಕ್ತಿ ಮತ್ ಬ್ರಹ್ಮಾವ್ಯಕ್ತ ಒಂದ್ ಪದ ಅಲ್ಲ, ಬಿಡಿಸ್ಬೇಕು. ಬ್ರಹ್ಮವೇ ಊರ್ಧ್ವ ಮೂಲವಂತೆ. ಬ್ರಹ್ಮ ಯಾಕೆ ಊರ್ಧ್ವ ಮೂಲ ಆಯಿತು ಅಂದ್ರೆ ಕಾಲದಿಂದಲೂ ಸೂಕ್ಷ್ಮ. ಅಂದ್ರೆ ಬ್ರಹ್ಮಕ್ಕೆ ಕಾಲದ ಸಂಬಂಧ ಇಲ್ಲ, ಅದು ಕಾಲಾತೀತ. ಮತ್ತು ಸೂಕ್ಷ್ಮ ಅಂದ್ರೆ ಯಾವ ಇಂದ್ರಿಯಕ್ಕೂ ಗೋಚರವಾಗುವುದಲ್ಲ, ಬುದ್ಧಿಗೂ ಸಿಗೋದಲ್ಲ, ಶಾಸ್ತ್ರ ಪ್ರಮಾಣಕ್ಕೂ ಇದು ಒಂದು ವಿಷಯವಾಗೋದಲ್ಲ. ಶಾಸ್ತ್ರವು ಇದಲ್ಲ ಅಂತ ತಿಳಿಸ್ಕೊಡುವಂಥದ್ದು. ಕಾರಣವಾಗಿದೆ ಅಂದ್ರೆ ಕಾಲದಲ್ಲಿ ಕಾರಣವಲ್ಲ, ಪ್ರಪಂಚದೊಳಗೆ ಕಾರಣವಲ್ಲ. ಇದರ ಕಾರಣತ್ವ ಆಸ್ಪದವಾಗಿ, ಕಲ್ಪನೆಗೆ ಆಧಾರವಾಗಿ ಕಾರಣವಾಗಿದೆ, ನಿತ್ಯವಾಗಿದೆ. ಅದು ನಿತ್ಯತ್ವ ಕಾಲದಲ್ಲಿ ನಿತ್ಯತ್ವ ಅಲ್ಲ, ಕಾಲಾತೀತವಾದ ನಿತ್ಯವಾಗಿದೆ. ಮತ್ತು ಇಡೀ ವಿಶ್ವವನ್ನೆಲ್ಲ ತುಂಬಿಕೊಂಡಿದೆ, ವ್ಯಾಪಿಸ್ಕೊಂಡಿದೆ. ಮಹತ್ವ ಅದನ್ನು ದೊಡ್ಡದಾಗಿದೆ. ಅಂದೇನು ಎಲ್ಲವೂ ತುಂಡಾಗತ್ತೆ, ಎಲ್ಲವೂ ಕಾರ್ಯವಾಗಿರೋದು ತುಂಡಾಗತ್ತೆ. ಯಾವ್ಯಾವ್ದು ಹುಟ್ಟಿದ್ದೆಲ್ಲ ತುಂಡು, ಅದು ಪರಿಚ್ಛಿನ್ನ, ಅದು ಲಿಮಿಟೇಷನ್, ಅದು ಬದಲಾವಣೆ. ಅದು ಇದು ಹುಟ್ಟಿಲ್ಲದ್ದು, ಹುಟ್ಟಿಗೆ ಜಗತ್ತಿಗೆ ಆಸ್ಪದವಾದದ್ದು, ಕಾಲಾತೀತವಾದದ್ದು, ಇಂದ್ರಿಯಾತೀತವಾದದ್ದು, ಆದ್ದರಿಂದ ಮಹತ್ವ ಆಗಿರ್ತಕ್ಕಂಥದ್ದು. ಆದ್ರಿಂದ ಇದನ್ನು ಊರ್ಧ್ವ ಅಂದು, ಇದು ಬಿಯಾಂಡ್, ದಾಟೋಗಿದೆ, ಹೆಚ್ಚಾಗಿದೆ, ವ್ಯತಿರಿಕ್ತವಾಗಿದೆ, ವಿಲಕ್ಷಣವಾಗಿದೆ ಅಂತ ಇದ್ದಾರೆ. ಯಾವುದಕ್ಕೆ? ಸಂಸಾರ ವೃಕ್ಷಕ್ಕಿಂತಲೂ ಇದು ವಿಲಕ್ಷಣವಾಗಿದೆ, ಮೇಲಿದೆ. ಯಾವುದೋ ಬ್ರಹ್ಮ ಊರ್ಧ್ವಂ ಉಚ್ಯತೆ ಅಂದ್ರು. ಬ್ರಹ್ಮವನ್ನೇ ಇಲ್ಲಿ ಊರ್ಧ್ವ ಅಂತ ಕರೀತಾ ಇದೆ. ಊರ್ಧ್ವ ಮೂಲ ಅಂದ್ರೆ ಬ್ರಹ್ಮ ಮೂಲ ಅಂತ ಅರ್ಥ. ಬ್ರಹ್ಮ ಮೂಲ ಮಧಶಾಖಮಶ್ವತ್ಥಂ ಅಂತಂದ್ರು ಅದೇ ಅರ್ಥ. ಊರ್ಧ್ವ ಮೂಲ ಮಧಶಾಖಮಶ್ವತ್ಥಂ ಅದೇ ಅರ್ಥ. ಶ್ಲೋಕವನ್ನ ಬ್ರಹ್ಮ ಮೂಲ ಮಧಶಾಖಂ ಅಂತ ಹೇಳ್ಬೋದು, ಊರ್ಧ್ವ ಮೂಲ ಮಧಶಾಖಂ ಅಂತ ಹೇಳ್ಬೋದು. ಅರ್ಥ ಒಂದೇ. ಊರ್ಧ್ವ ಮೂಲ ಅಂದ್ರೆ ಬ್ರಹ್ಮ ಮೂಲ ಅಂತ ಅರ್ಥ. ಊರ್ಧ್ವ ಬ್ರಹ್ಮವನ್ನೇ ಇದು ಊರ್ಧ್ವ ಅಂತ ಕರೀತಾ ಇದ್ದಾರೆ. ಮೇಲಿದೆ, ಅತೀತವಾಗಿದೆ, ಅಸಂಬದ್ಧವಾಗಿದೆ. ಆಮೇಲೆ ಅವ್ಯಕ್ತ ಅನ್ನುವಂಥ ಮಾಯೆ ಇದೆಯಲ್ಲ, ಅದೇ ಮಾಯೆ. ಅವ್ಯಕ್ತವೇ ಮಾಯೆ. ಅವ್ಯಕ್ತ ಅಂದ್ರೆ ಏನೋ ಅವ್ಯಾಕೃತ, ಜಗದ್ಬೀಜ ಶಕ್ತಿ, ಬೀಜಾವಸ್ಥೆ. ಅದನ್ನು ಮಾಯಾ ಅಂದ್ರು. ನಾಮರೂಪಗಳ ಮಾಯೆಗೆ ಕಾರಣವಾಗಿರೋದು ಅದನ್ನು ಮಾಯಾ ಅಂದ್ರು. ಆ ಶಕ್ತಿಯಿಂದ ಕೂಡಿಕೊಂಡದ್ದು ಯಾವುದು? ಆ ಬ್ರಹ್ಮಕ್ಕೆ ಅವ್ಯಕ್ತವೆಂಬ ಮಾಯಾಶಕ್ತಿ ಬ್ರಹ್ಮದ ಕಂಟ್ರೋಲಲ್ಲಿದೆ, ಬ್ರಹ್ಮಾಧೀನವಾಗಿದೆ. ಬ್ರಹ್ಮವು ಅದನ್ನಿಟ್ಕೊಂಡೇ ಜಗತ್ತನ್ನು ಸೃಷ್ಟಿ ಮಾಡೋದು, ನೇರವಾಗಿ ಬ್ರಹ್ಮ ಜಗತ್ತಾಗೋಲ್ಲ. ಹೇಳಿಮ್ಮ. ಊರ್ಧ್ವ ಅಂದ್ರೆ ಇದು ಫೌಂಡೇಶನ್ ಅಂತ ಮೀನಿಂಗಾ? ಊರ್ಧ್ವ ಅಂದ್ರೆ ಮೇಲೆ ಅಂತ ಅರ್ಥ, ಶಬ್ದಾರ್ಥ. ಲಿಟ್ರೇಚರ್ ಮೀನಿಂಗು ಊರ್ಧ್ವ ಅಂದ್ರೆ ಮೇಲೆ ಅಂತ. ಇಲ್ಲಿ ಮೇಲೆ ಅಂದ್ರೆ ಕಾಲ, ದೇಶ, ಅವಸ್ಥೆ ಎಲ್ಲವನ್ನೂ ಬಿಯಾಂಡ್, ದಾಟೋಗಿರೋದು ಅಂತ. ಕಾಲ, ದೇಶ, ಅವಸ್ಥೆಯ ಸೋಂಕಿಲ್ಲದ, ಸಂಬಂಧವಿಲ್ಲದ, ಕಾರ್ಯಕಾರಣ ಭಾವವನ್ನು ಮೀರಿರ್ತಕ್ಕಂಥ ಸ್ವತ್ತು ಅದು. ಹಾಗೆ ಬ್ರಹ್ಮ ಮೂಲ ಮಧಶಾಖಂ ಅಂತ ಶ್ಲೋಕ ಹೇಳ್ಬೋದು. ಕನ್ಫ್ಯೂಸ್ ಆಗುತ್ತೆ. ಊರ್ಧ್ವ ಮೂಲ ಮನೆ ಗೊತ್ತಾಗಲ್ಲ ಅಂದ್ರೆ ಬ್ರಹ್ಮ ಮೂಲ ಮಧಶಾಖಮಶ್ವತ್ಥಂ ತಪ್ಪಾಗಲ್ಲ. ಅದಕ್ಕೆ ಊರ್ಧ್ವ ಅಂತಂದ್ರೆ, ಊರ್ಧ್ವ ಅನ್ನೋ ವಿಶೇಷಣದಲ್ಲಿ ಒಂದು ವಿಶೇಷ ಏನು ಅಂದ್ರೆ ಇದಕ್ಕೆ ಅಂಟ್ಕೊಂಡಿಲ್ಲ, ಈ ಪ್ರಪಂಚಕ್ಕೆ ಸಂಬಂಧ ಪಟ್ಕೊಂಡಿಲ್ಲ, ಇದಕ್ಕೆ ಅತೀತವಾಗಿದೆ. ಕಾಲ, ದೇಶ, ಅವಸ್ಥೆ ಏನೂ ಸಂಬಂಧ ಇಲ್ಲ ಅದಕ್ಕಿಂತ. ಅವ್ಯಕ್ತವೆಂಬ ಇಂದ್ರಿಯ ಗೋಚರವಲ್ಲದ ಅವ್ಯಾಕೃತವೆಂಬ ಮಾಯೆ, ಆ ಮಾಯೆಯ ಶಕ್ತಿ ಅದನ್ನುಳ್ಳದ್ದಾಗಿದೆ ಆ ಬ್ರಹ್ಮ ಅಂದ್ರು.
तत् मूलम् अस्य इति स्वयं संसारवृक्षः ऊर्ध्वमूलः मूलम् अस्य इति स्वयं संसारवृक्षः ऊर्ध्वमूलः तत् किं तत् ब्रह्म आ ब्रह्मವು ಅಸ್ಯ ಸಂಸಾರವೃಕ್ಷಸ್ಯ ಮೂಲಂ ಇದಕ್ಕೇನೆ ಈ ಸಂಸಾರ ವೃಕ್ಷಕ್ಕೆ ಮೂಲವಾಗಿದೆ ಆದ್ದರಿಂದ ಸ್ವಯಂ ಸಂಸಾರ ವೃಕ್ಷ ಈ ಸಂಸಾರ ವೃಕ್ಷ ಅಂತ ಸಂಸಾರವೆಂಬ ವೃಕ್ಷ ಸಂಸಾರವೇ ವೃಕ್ಷ ವೃಕ್ಷದಲ್ಲಿ ಬೇರು ಟ್ರಂಪು ಬ್ರಾಂಚಸ್ಸು ಲೀವ್ಸು ಫ್ಲವರ್ಸು ಫ್ರೂಟ್ಸು ಎಲ್ಲ ಇದೆಯಲ್ಲ ಬುಡ ಬೇರು ಕೊಂಬೆ ರಂಬೆ ಟೊಂಕೆ ಎಲೆ ಹೂವು ಹಣ್ಣು ಹಣ್ಣು ಅಲ್ಲ ಹಣ್ಣು ಹಣ್ಣು ಅಂತ ಹಣ್ಣು ಹಣ್ಣು ಹೇಳಲ್ಲ ಹಣ್ಣು ಎಲ್ಲ ಅದೆಲ್ಲ ಇದೆ ಆದ್ದರಿಂದ ಈ ಸಂಸಾರವನ್ನ ವೃಕ್ಷ ಅಂತ ಕಲ್ಪನೆ ಮಾಡ್ತಾ ಇದ್ದಾರೆ ಅದು ಊರ್ಧ್ವ ಮೂಲವಾದ ವೃಕ್ಷ ಮೇಲ್ಗಡೆಯಲ್ಲಿ ಅಂದ್ರೆ ಪ್ರಪಂಚಾತೀತವಾದ ಬ್ರಹ್ಮವನ್ನೇ ಮೂಲವಾಗಿಟ್ಟುಕೊಂಡ ಸಂಸಾರ ವೃಕ್ಷ ಈ ಸಂಸಾರ ವೃಕ್ಷಕ್ಕೆ ತಂದೆ ಯಾರು ನೆನ್ನೆ ಅವಳು ಕೇಶವ ದಂಡಕರು ಹೇಳಲ್ಲ ನೀ ಈ ಸಂಸಾರ ವೃಕ್ಷಕ್ಕೆ ನೀ ಬೀಜವೈ ಅಂತ ಅವಳು ಶಿವಾಣಿ ಹೇಳ್ದಲ್ಲ ಈ ಸಂಸಾರ ವೃಕ್ಷಕ್ಕೆ ನಿನ್ನ ತಂದೆ ಬೀಜ ಕಾರಣವಾಗಿದ್ದೀಯಾ ಅಪ್ಪ ಸ್ವಾಮಿ ನಿನ್ನಿಂದ ಈ ಸಂಸಾರ ವೃಕ್ಷ ನಡೆದಿರೋದು ಅಂತ ದಂಡಕರಲ್ಲಿ ಹೇಳಿದ್ದು ಎಲ್ಲ ಕಡೆಯಲ್ಲೂ ಅದೇ ಇರೋದು ಪರಿಷತ್ತಲ್ಲೂ ಅದೇ ಗೀತೆಯಲ್ಲೂ ಅದೇ ಲೋಕದಲ್ಲೂ ಅದೇ ಅಥೋಸ್ಮಿ ಲೋಕೆ ವೇದೇಶ ಲೋಕದಲ್ಲೂ ವೇದದ್ದು ಎಲ್ಲ ಕಡೆಯಲ್ಲೂ ಪರಮಾತ್ಮ ಪ್ರಸಿದ್ಧ ಮಾಡಿದ್ದಾನೆ ಪುರಾಣಗಳಲ್ಲ ಸಂಸಾರ ವೃಕ್ಷಕ್ಕೆ ನೀನು ಊರ್ಧ್ವ ಮೂಲ ಶ್ರುತೇಷ್ಟ ಇದು ಭಗವಂತನ ಕಲ್ಪನೆ ಅಲ್ಲ ನಾವು ಹೇಳ್ತಾ ಇರೋದಲ್ಲ ಶ್ರುತಿಯಲ್ಲೇ ಇದೆ ಕಠೋಪನಿಷತ್ತಲ್ಲಿ ಹೀಗೆ ಇದೆ ಊರ್ಧ್ವ ಮೂಲೋ ಅವಾಕ್ಷಾಖ ಯಶೋಶ್ವತ್ಥ ಸನಾತನ ಅಲ್ಲೂ ಹೀಗೆ ಇದೆ ಊರ್ಧ್ವ ಮೂಲವಾಗಿ ಬ್ರಹ್ಮವನ್ನೇ ಮೂಲವಾಗಿ ಇಟ್ಕೊಂಡು ಅವಾಕ್ಕನೆ ಕೆಳಗಡೆಯಲ್ಲಿ ಶಾಖ ಅಂದ್ರೆ ಕೊಂಬೆ ಇಲ್ಲಿ ಅಧ ಶಾಖ ಅಂದ್ರೆ ಅದೇ ಅವಾಕ್ ಶಾಖ ಅಂತಿದೆ ಅವಾಕು ಅಧ ಎರಡಕ್ಕೂ ಅರ್ಥ ಒಂದೇ ಅವಾಕ್ ಅಂದ್ರೆ ಕೆಳಗಡೆ ಅಧ ಅಂದ್ರೆ ಕೆಳಗಡೆ ಶಾಖ ಅಂದ್ರೆ ಕೊಂಬೆ ಶಾಖ ಅಸ್ತಿ ಶಾಖ ಸಂಸಾರ ಈ ಅಶ್ವತ್ಥವು ಸನಾತನ ಪುರಾತನ ಚಿರಂತನ ಮಾಂಧ ಚಕ್ರವರ್ತಿ ಆರಂಭ ಹಾಕೋಬೇಡಿ ಕೃತಯುಗ ಆರಂಭ ಅಲ್ಲ ಕೃತಯುಗದ ಹಿಂದೆ ಯಾವ ಯುಗ ಆಯ್ತಾ ಕಲಿಯುಗ ಕೃತಯುಗ ಏನು ಕಲಿಯುಗ ಅದರಿಂದ ದ್ವಾಪರ ಅದರಿಂದ ತ್ರೇತ ಅದರಿಂದ ಕಲಿ ಮತ್ತೆ ಅದರಿಂದ ಕಲಿ ಹೀಗೆ ಕೃತ ಕಲಿ ಪ್ರಳಯ ಸೃಷ್ಟಿ ಪ್ರಳಯ ಎಚ್ಚರ ಹಿಂದೆ ಕನಸು ಅಥವಾ ನಿದ್ದೆ ಹಿಂದೆ ಎಚ್ಚರ ಅಥವಾ ಕನಸು ಇದು ಈ ಮೂರಲ್ಲಿ ಯಾವ್ದು ಮುಂಚೆ ಯಾವ್ದು ಆಮೇಲೆ ಏನ್ ಹೇಳ್ತೀರಾ ಮುಂಚೆ ಎಚ್ಚರವೋ ಮುಂಚೆ ಕನಸೋ ಮುಂಚೆ ನಿದ್ದೆನೋ ಮಗುವಿಗೆ ಯಾವ್ದಾಗತ್ತೆ ನಾವು ಎಚ್ಚರ ಒಂದು ಎಚ್ಚರ ಕನಸಿಗೆ ಹೋಗ್ತೀವಿ ಕನಸು ನಿದ್ದೆ ಹೋಗ್ತಿದ್ದೀವಿ ನಿಜವಾಗಿ ಹೇಳಿದ್ರೆ ನಿದ್ದೆ ಒಂದು ಕನಸು ಎರಡು ಎಚ್ಚರ ಮೂರು ಹಂಗೆ ಹೇಳ್ಬೇಕು ಅನುಭವದ ಕಡೆಯಿಂದ ನಾನಾಗಿರೋದು ಒಂದು ನಾನು ಮತ್ತೊಂದು ಅನ್ನೋದು ಕನಸು ನಾನು ಮತ್ತೊಂದು ಅಲ್ಲದೇನೆಯೇ ವೈವಿಧ್ಯತೆ ಆ ಬೇಕು ಬೇಡ ಕಾಮಕ್ರೋಧ ರಾಗದ್ವೇಷ ಹರ್ಷ ವಿಷಾದ ಸಪ್ಪದಲ್ಲಿದ್ದು ಮಾಯಾಮಯ ಅಂತೀವಿ ಇಲ್ಲಿಂದ ಇದು ಸ್ಥೂಲ ಪ್ರಪಂಚ ಇದು ಸೂಕ್ಷ್ಮ ಎಚ್ಚರ ಸ್ಥೂಲ ಪ್ರಪಂಚ ಸೂಕ್ಷ್ಮ ಪ್ರಪಂಚ ಅಂತ ಅದು ಎಚ್ಚರ ಮಾಡ್ಕೊಂಡ ಮೋಸ ಇದು ವಿಭಾಗ ಎರಡೂ ಎಚ್ಚರವೇ ಬಾಧಿತವಾಗ್ತಾ ಇರೋದು ಎಚ್ಚರವೇ ಸುಳ್ಳಾಗ್ತಾ ಇರೋದು ಕನಸು ಸುಳ್ಳಾಗ್ತಾ ಇಲ್ಲ ನಾವು ಕನಸು ಸುಳ್ಳಾಗುತ್ತೆ ಎಚ್ಚರ ಸುಳ್ಳಾಗುತ್ತೆ ಅಂತ ಕೇಳ್ತೀವಿ ಸುಳ್ಳಾಗ್ತಾ ಇರೋದಿಲ್ಲ ಎಚ್ಚರವೇ ಕನಸಲ್ಲಿ ಕನಸು ನಾಮಕರಣ ಮಾಡ್ತಾ ಇದೀವಿ ಹೊರತು ಕನಸು ಅನುಭವ ಆಗೇ ಇಲ್ಲ ಎಲ್ಲವೂ ಎಚ್ಚರ ಅಂತ ಅನುಭವ ಆಗಿರೋದು ಅದರಿಂದ ಸನಾತನವಾದದ್ದಾಗಿದೆ ಈ ಸಂಸಾರ ವೃಕ್ಷ ಪುರಾಣೇಚ ಪುರಾಣದಲ್ಲಿ ಯಾವ ಪುರಾಣ ಅಂದ್ರೆ ಭಾಷ್ಯಕಾರರು ಹೇಳಿಲ್ಲ ಸುಮ್ಮನೆ ಪುರಾಣ ಅಂದ್ಬಿಡ್ತಾರೆ ಭವಿಷ್ಯ ಪುರಾಣವೋ ವಿಷ್ಣು ಪುರಾಣವೋ ಲಿಂಗ ಪುರಾಣವೋ ಕಾಂತ ಪುರಾಣವೋ ಮತ್ತೆ ಮಾರ್ಕಂಡೇಯ ಅಲ್ಲೂದಿಯಾ ಏನು ಪುರಾಣವಪ್ಪ ಈ ಪುರಾಣ ಬಂದ್ಬಿಟ್ಟು ಏನು ಹಾವಳಿ ಪುರಾಣದ ಹಾವಳಿ ಆಗ್ತದೆ ಏನು ಅವ್ಯಕ್ತ ಮೂಲ ಪ್ರಭವ ತಸ್ಸೈವಾನುಗ್ರಹೋಚ್ಛಿತೋ ಬುದ್ಧಿಸ್ಕಂದಮಯಶ್ಚೈವ ಇಂದ್ರಿಯಾಂತರ ಕೋಟರಃ ಓದು
ಅವ್ಯಕ್ತ ಮೂಲ ಪ್ರಭವ, ಅವ್ಯಕ್ತ ಅನ್ನುವಂತಹ ಮೂಲದಿಂದ ಹುಟ್ಟುವಂಥದ್ದು ಯಾವುದೋ ಸಂಸಾರ ವೃಕ್ಷ. ತಸ್ಸೀವ ಆ ಅವ್ಯಕ್ತದ ಅನುಗ್ರಹದಿಂದಲೇ ಉಚ್ಚಿತ ಬೆಳ್ಕೊಂಡಿದೆ. ಕೇಳಿ ಬಾ. ಇಲ್ಲಿ ಅದು ಅವ್ಯಕ್ತ ಅನ್ನೋದಕ್ಕೆ ಅದಕ್ಕೆ ಅಷ್ಟೊಂದು ಒತ್ತು ಕೊಡ್ ಐ ಮೀನ್ ಒಂದ್ ಕಡೆ ಮರ ಅಂದ ಕೂಡ್ಲೆ ಕೆಳಗಡೆ ರೂಟ್ಸ್ ಇರುತ್ತೆ, ಅದು ಫೌಂಡೇಶನ್, ಅದು ಅರ್ಥ ಆಗುತ್ತೆ. ಇಲ್ಲಿ ಮೊದ್ಲೇ ರೂಟ್ಸ್ ಮೇಲ್ ಹಾಕ್ತಾ ಇದಾರೆ, ಪ್ಲಸ್ ಅದು ಅವ್ಯಕ್ತ ಅಂತೆಲ್ಲಾನು ಹೇಳ್ತಾ ಇದಾರೆ. ಸೊ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ? ಸೀಡ್ ಇಂಗ್ಲಿಷ್ ಸೀಡ್ ಅಂತ ಬೀಜ. ಹೌದು, ಬೀಜದಿಂದ ತಾನೇ ವೃಕ್ಷ. ಹೌದು. ಆಮೇಲೆ ರೂಟು, ವೃಕ್ಷತನ ರೂಟ್ ಅಲ್ಲ, ರೂಟು ಸೀಡ್ ಇದ್ದಾಗಲೇ ಬರೋದು. ಸೀಡಿಂದ ಮೊಳಕೆಯಾಗಿ ಅಂತ ಹೇಳೇ ಇಲ್ವಲ್ಲ ಗುರುಗಳೇ? ಅವ್ಯಕ್ತ ಸೀಡು. ಅವ್ಯಕ್ತನ್ ಸೀಡ್ ಅಂತ ಇದೀರಾ? ಓಕೆ. ನಾನ್ ಅನ್ಕೋತಾ ಇರೋದು ಸೂಕ್ಷ್ಮ ಅಂತ ಏನೋ ಅಂದ್ರಲ್ಲ, ಊರ್ಧ್ವ ಅಂದ್ರೆ ಬಿಯಾಂಡ್ ಟೈಮ್ ಸ್ಪೇಸ್ ಅಂತ ಬ್ರಹ್ಮ. ಹೌದು, ಮೀನಿಂಗ್ ಬರೋದು ಬಿಯಾಂಡ್ ಟೈಮ್ ಸ್ಪೇಸ್ ಅಂದ್ರಲ್ವಾ ನೀವು? ಟೈಮ್ ಅಂಡ್ ಸ್ಪೇಸ್ ಎಲ್ಲ ಸ್ಟೇಟಸ್ ಎಲ್ಲ ಸೂಕ್ಷ್ಮ ಅಂತ, ಸೂಕ್ಷ್ಮ ನಮಗ್ ಗೊತ್ತಾಗಲ್ಲ ಅಂತ ಅನ್ನೋಂಗೆ ಮೀನಿಂಗ್. ಅದು ಪರಮಾತ್ಮನೇ. ಗೊತ್ತಾಯ್ತು. ಆ ಪರಮಾತ್ಮಗೂ ಈ ಸಂಸಾರಕ್ಕೂ ಮಧ್ಯ ಇದೆ ಅವ್ಯಕ್ತ. ಹೌದು. ಈ ಸಂಸಾರಕ್ಕೂ ಈ ಪ್ರಪಂಚಕ್ಕೂ ಆ ಮರಕ್ಕೆ ರಿಸೆಂಬ್ಲೆನ್ಸ್ ಹೆಂಗ್ ಬರುತ್ತೆ ಹೇಳಿ? ಆ ಅವ್ಯಕ್ತ ಅನ್ನೋ ಬೀಜದಿಂದ ಮೊಳಕೆ ಬಂದು ಹಿರಣ್ಯಗರ್ಭ ಬಂದು ಗಿಡ ಆಗಿ ವಿರಾಟ್ ಪುರುಷನಾಗಿ ಪಂಚಭೂತ ಬಂದು ಮರ ಆಗತ್ತೆ, ದೊಡ್ಡ ಮರ ಆಗತ್ತೆ. ಅದು ರೆಗ್ಯುಲರ್ ಮರ. ಈ ಮರದಲ್ಲಿ ರೂಟ್ಸ್ ಮೇಲಿದೆ ಅಂತ ಇದಾರಲ್ಲ. ಮೇಲೆ ಅಂದ್ರೆ ಇದಕ್ಕೆ ತಾಕಿಲ್ಲ ಅಂತ, ಸಂಸಾರಕ್ಕೆ ಸಂಬಂಧಪಟ್ಟ ಮೇಲೆ ಅಂದ್ರೆ ದೇಶದಿಂದ ಮೇಲಲ್ಲ, ಸ್ಪೇಸ್ ಇಂದ ಮೇಲಲ್ಲ. ಈ ಸಂಸಾರ ವೃಕ್ಷಕ್ಕೆ ಬಿಯಾಂಡ್ ಆಗಿದೆ ಅಷ್ಟೇ ಮೇಲೆ ಅಂದ್ರೆ. ಅನ್ಕನೆಕ್ಟೆಡ್, ಅನ್ಟಚ್ಡ್, ಇದಕ್ಕೆ ಟಚ್ ಆಗಿಲ್ಲ, ಇದು ಕನೆಕ್ಟ್ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಮೇಲೆ ಅಂತ ಇದ್ದಾರೆ. ಉತ್ಕೃಷ್ಟ, ವಿಲಕ್ಷಣ, ಬಿಯಾಂಡು ಅನ್ನೋ ಅರ್ಥದಲ್ಲಿ ಮೇಲೆ ಅಂತ ಇದ್ದಾರೆ. ಅದೇ, ಆದ್ರೆ ಅಟ್ಯಾಚ್ಡ್ ಇರುತ್ತೆ ಅಲ್ವಾ? ರೂಟ್ಸ್ ಎಲ್ಲ ಮರಕ್ಕೆ ಅಟ್ಯಾಚ್ಡ್ ಇರುತ್ತೆ ಅಲ್ವಾ? ಆ ಊರ್ಧಕ್ಕೆ ಬ್ರಹ್ಮಕ್ಕೆ ಅಟ್ಯಾಚ್ ಇಲ್ಲ. ಅದೇ ಬ್ರಹ್ಮಕ್ಕೆ ಅಟ್ಯಾಚ್ ಅಲ್ಲ. ಅವರು ಅಶ್ವತ್ಥ ಅಂತ ಎಕ್ಸಾಂಪಲ್ ತಗೋತಾ ಇದಾರಲ್ಲ. ವ್ಯಾಕೃತ ಜಗತ್ತಮ್ಮ, ವ್ಯಾಕೃತ ಪ್ರಪಂಚ ಅಶ್ವತ್ಥ. ಈ ವ್ಯಾಕೃತ ಪ್ರಪಂಚ ಎಂಬ ಅಶ್ವತ್ಥ ವೃಕ್ಷ ಅವ್ಯಾಕೃತ ಅನ್ನುವ ಬೀಜದಿಂದ ಹುಟ್ಟಿದೆ ಅಂತ ಇದ್ದಾರೆ. ಹಂಗೆ ಅವ್ಯಾಕೃತ ಅವ್ಯಕ್ತ ಅನ್ನೋ ಬೀಜದಿಂದ ಹುಟ್ಟಿದೆ. ಬೀಜದಿಂದ ಹುಟ್ಟಿಬಿಟ್ಟು ಅದರ ಹೇಳ್ತಾ ಇರೋ ಪ್ರಶ್ನೆಯಲ್ಲಿ ಹೀಗಿದೆ, ಮೊದಲು ಬೇರಿನ ರೂಪದಲ್ಲಿ ಪರಮಾತ್ಮ ಮೇಲ್ಗಡೆ ಇದ್ದಾನೆ. ಅಲ್ಲ, ಬೇರೆ ರೂಪದಲ್ಲಿ ಹೇಳಿಲ್ಲ, ಹಂಗ ಹೇಳೇ ಇಲ್ಲ. ಬೇರೆ ರೂಪದ ಪರಮಾತ್ಮ ಅಂತ ಹೇಳೇ ಇಲ್ಲ. ಎಲ್ಲಿ ಹೇಳಿದೆ? ಊರ್ಧ್ವ ಮೂಲ ಅಂದ್ರೆ ರೂಟ್ ತಾನೆ. ಊರ್ಧ್ವ ಮೂಲ ಅಂದ್ರೆ ಕಾರಣ ಅಂತ. ಊರ್ಧ್ವವಾದಂತ ಬ್ರಹ್ಮವೇ ಕಾರಣ ಅಂತ. ರೂಟ್ ಅಲ್ವಾ? ಊರ್ಧ್ವವಾದ ಬ್ರಹ್ಮವೇ ಇದಕ್ಕೆ ಕಾರಣ. ಅದನ್ನ ಇಟ್ಕೊಂಡೆ ತೋರ್ತಾ ಇದೆ. ನೀವು ಬರೀ ಮೂಲ ಅಂದ್ರೆ ರೂಟು ತಗೋಬೇಡಿ. ಅದೇ ಬ್ರಹ್ಮವೇ ಇದಕ್ಕೆ ಮೂಲ ಅಂದ್ರೆ ಕಾರಣ, ಆಧಾರ, ಆಸ್ಪದ, ಆಶ್ರಯ, ನೆಲೆ. ಸೊ ಕಾರಣ ಮೇಲಿದೆ. ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿ. ಸಾರಿ ಗುರುಗಳೇ, ಅಶ್ವತ್ಥ ಅಂತ ಮರ ಯಾಕೆ ಎಕ್ಸಾಂಪಲ್ ತಗೋತಾ ಇದಾರೆ? ಮರ ಎಕ್ಸಾಂಪಲ್ ತಗೊಂಡ್ರೆ ರೂಟ್ಸ್ ಕೆಳಗಿದೆ, ಅದು ಬೇಸ್, ಅದರಿಂದ ಮರ ಹುಟ್ಕೊಂಡಿದೆ ಅಂದ್ರೆ ಇಲ್ಲಿ ಆಯ್ತಪ್ಪ, ಬ್ರಹ್ಮ ಏನೋ ಅರ್ಥ ಮಾಡ್ಬೋದು. ಬೇರಿಂದ ಮರ ಹುಟ್ಟಿಲ್ಲ, ಬೀಜದಿಂದ ಮರ ಹುಟ್ಟಿದೆ. ಬೀಜ ಅವ್ಯಾಕೃತ ಅವ್ಯಕ್ತ ಬೀಜ. ಹೌದು. ಅದರಿಂದ ಬೀಜದಿಂದ ಈ ವೃಕ್ಷ ಉಂಟಾಗಿ ಈ ವೃಕ್ಷದಲ್ಲಿ ರೂಪಕ ಕಲ್ಪನೆ ಮಾಡ್ತಾರೆ. ಅದು ರೂಟು, ಟ್ರಂಪು, ಬ್ರಾಂಚಸ್ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಪರಮಾತ್ಮನ ಮೂಲದಂತೆ ಬೇರದಂತೆ ಇದ್ದಾನೆ ಅಂತ ಹೇಳ್ತಾರೆ. ಬೇರಂತೆ ಇದ್ದಾನೆ ಪರಮಾತ್ಮ. ಹೇಗೆ ಬೇರ್ ಕಿತ್ತಿದೆ ಮರ ಒಣಗೋಗುತ್ತೋ, ಪರಮಾತ್ಮ ಸಂಬಂಧವಿಲ್ಲವಾದ ಇಲ್ಲ ಅಂತ ಬೇರ್ನಂತೆ ಬೇರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಊರ್ಧ್ವ ಮೂಲ ಅನ್ನುವಾಗ ಬ್ರಹ್ಮವೇ ಮೂಲ ಅಂದ್ರೆ ಬೇರೆ ರೂಟು ನಡೆಸಲ್ಲ. ಬ್ರಹ್ಮವೇ ಕಾರಣ, ಬ್ರಹ್ಮವೇ ಸೂಕ್ಷ್ಮ ಅಂತ ಹೇಳಿದ್ದಾರೆ, ನಿತ್ಯವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಶ್ವತ್ಥದ ಮರದ್ದು ಎಕ್ಸಾಂಪಲ್ ತಗೊಂಡಿರೋದು ಬೇರು ಮೇಲಿರುತ್ತೆ ಅಂತ ಹಂಗೆ ಬರ್ತಿದೆ. ಅಶ್ವತ್ಥ ಮರದ ಬೇರಲ್ಲ, ಈ ಸಂಸಾರ ವೃಕ್ಷಕ್ಕೆ. ಇದನ್ನ ಸಂಸಾರ ವೃಕ್ಷವನ್ನೇ ಅಶ್ವತ್ಥ ವೃಕ್ಷ ಅಂತ ಅನ್ಕೊಂಡು ಇದಕ್ಕೆ ಪರಮಾತ್ಮ ಮೇಲಿದ್ದಾನೆ, ಬಿಯಾಂಡ್ ಆಗಿದ್ದಾನೆ, ಅಸಂಬದ್ಧನಾಗಿದ್ದಾನೆ. ಪ್ರಪಂಚವೇ ಅಶ್ವತ್ಥ ವೃಕ್ಷ. ಪ್ರಪಂಚವೆಂಬ ಅಶ್ವತ್ಥ ವೃಕ್ಷಕ್ಕೆ ಪರಮಾತ್ಮ ಮೂಲ ಅಂದ್ರೆ ಅವನು ಮೇಲಿದ್ದಾನೆ ಅಂದ್ರೆ ಇದಕ್ಕೆ ಅಸಂಬದ್ಧ, ಅಸಂಸ್ಪೃಷ್ಟ, ಅತೀತ ಅಂತ ಅರ್ಥ. ಅಶ್ವತ್ಥ ಅನ್ನೋದು ಜಾಗೃತ ಅಂತ ಹೇಳಿದ್ರಲ್ಲ. ಅಶ್ವತ್ಥ ಅಂದ್ರೆ ಅಶ್ವತ್ಥ ಜಾಗೃತ ಅಂತ ಹೇಳಿದ್ರಲ್ಲ, ಜಾಗೃತ ಪ್ರಪಂಚ ಅಂತ.
ಜಾಗೃತ ಅಲ್ಲ, ಅಶ್ವತ್ಥಾನ ಸಂಸಾರ ವೃಕ್ಷವೇ. ಸಂಸಾರ ಜಾಗೃತ ಮಾತ್ರ ಅಲ್ಲಪ್ಪ. ಅಂದ್ರೆ ಅದ್ರಲ್ಲಿ ಅವ್ಯಯ ಅಂತ ಹೇಗೆ ಬರುತ್ತೆ ಮತ್ತೆ? ಅದು ಅನಾದಿತಾನ ಸಂಸಾರ. ಆ ರೀತಿ ಅನಾದಿ ಅಂತ ತಗೊಂಡು ಸಂಸಾರ ಎಲ್ಲಿ ಇದಾಗೋದಿಲ್ವಲ್ಲ, ಆತ್ಮಜ್ಞಾನ ಆಗೋರ್ಗು ಹೋಗೋದೇ ಇಲ್ಲ. ಆತ್ಮಜ್ಞಾನವರೆಗೂ ಬೀಜ ರೂಪ ವೃಕ್ಷ ರೂಪ ಎರಡು ರೂಪದಲ್ಲಿ ಇದ್ದೇ ಇರುತ್ತೆ. ಬೀಜ ರೂಪವಾದ ಅವ್ಯಾಕೃತ, ವೃಕ್ಷ ರೂಪವಾದ ಸಂಸಾರ ರೂಪ, ಪ್ರಪಂಚ ರೂಪ. ಅದು ಪುನರಾವರ್ತನೆ ಅನಾದಿ ಅಂತ. ಹಾಗಾಗಿ ಪುನರಾವರ್ತಿ ಆಗ್ತಾನೇ ಇರುತ್ತೆ. ನಿದ್ದೆ ಹೋಗ್ಬಿಟ್ರೆ ಸತ್ವಬಿಡ್ತೀವನ, ಮತ್ತೆ ಹೆಚ್ಚಾಗ್ತಿವೆ. ಹಾಗೆ ಸೊ ನೀವ್ ಅನ್ನೋದ್ ಪ್ರಕಾರ ಅಶ್ವತ್ಥದ ಮರ ಎಲ್ಲ ಸಂಸಾರ, ಅದ್ರಲ್ಲಿ ಬ್ರೂಟ್ಸ್ ಅಂದ್ರೆ ಬ್ರಹ್ಮ ಅಂತ ತಗೋಬಾರ್ದು. ಬ್ರಹ್ಮ ಅದ್ರೆಲ್ಲದಕ್ಕಿಂತ ಮೇಲಿದ್ದಾರೆ ಅಂತ ತಗೋಬೇಕು. ಅರ್ಥ ಕರೆಕ್ಟ್ ಆಯ್ತಾ ಈಗ? ಅಲ್ಲ, ರೂಟ್ಸು ಅಂತ ನೀವು ಅರ್ಥದಲ್ಲಿ ಬೇರು ತಗೋಬೇಡಿ, ಅದಕ್ಕೆ ಮೂಲ ರೂಪ ಕಾರಣ ಅನ್ನೋ ಅರ್ಥದಲ್ಲಿ ಬ್ರಹ್ಮ ಕಾರಣ ಆಗತ್ತೆ. ಬರೀ ಬೇರು ಅಷ್ಟೇ ಇಟ್ಕೊಬಿಡಿ, ಸಂಕ್ಷಿಪ್ತ ಅರ್ಥ ಮಾಡ್ಬಿಡಿ. ಆ ವೃಕ್ಷಕ್ಕೆ ತಗೊಳ್ಕೊಂಡಿಲ್ಲ, ಅದು ಈ ರೂಟು ವೃಕ್ಷಕ್ಕೆ ತಗೊಳ್ಕೊಂಡಿರುತ್ತೆ, ಈ ಬ್ರಹ್ಮ ಸಂಸಾರಕ್ಕೆ ತಗೊಳ್ಕೊಂಡಿಲ್ಲ. ಬಿಯಾಂಡ್ ಆಗಿದೆ, ಅತೀತವಾಗಿದೆ. ಆ ರೂಟ್ ಆದ್ರೆ ಮರಕ್ಕೆ ಸೇರ್ಕೊಂಡಿರುತ್ತೆ. ಇಲ್ಲಿ ಅಶ್ವತ್ಥ ಮರ ಅಂದ್ರೆ ಸಂಸಾರ ಅಂತ ಅರ್ಥ. ಹೋಲ್ ಯೂನಿವರ್ಸ್ ಅಲ್ಲೇ ಅಶ್ವತ್ಥ ವೃಕ್ಷ. ಅದಕ್ಕೆ ಊರ್ಧ್ವ ಮೂಲ ಅಂದ್ರೆ ಪರಮಾತ್ಮನೇ ಇದಕ್ಕೆ ಕಾರಣ. ಕಾರಣ ಅನ್ನೋ ಶಬ್ದಕ್ಕೆ ಅರ್ಥ ಅವನಲ್ಲಿ ಕಲ್ಪಿತವಾಗಿದೆ, ಅವನಲ್ಲಿ ತೋರ್ತಾ ಇದೆ. ಹಂಗ ಅರ್ಥ ಬರುತ್ತೆ, ಈಗ ಅರ್ಥ ಬರುತ್ತೆ. ಓಕೆ. ಇಲ್ಲದೆ ಇದ್ರೆ ನನ್ಗೆ ಬೇರು ಅಂದ್ರೆ ಬೇರ್ ಮೇಲೆ ಯಾಕೆ ಬಂತು ಅಂತ ಅರ್ಥ ಆಗ್ತಾ ಇದ್ದಿಲ್ಲ. ಮೇಲೆ ಅಂದ್ರೆ ನೀವು ಹೀಗೆ ತೋರಿಸ್ಬೇಡಿ ಮೇಲೆ ಅಂತ. ಮೇಲೆ ಅಂದ್ರೆ ಅತೀತ, ಅಸಂಬದ್ಧ, ಅಸಂಸ್ಪೃಷ್ಟ, ಉತ್ಕೃಷ್ಟ, ಬಿಯಾಂಡ್ ಆಗಿರ್ತಕ್ಕದ್ದು ಅನ್ನೋ ಅರ್ಥ ತಗೋಬೇಕು. ಇದರಲ್ಲಿ ಹೈ ಲೋ ಹೈ ತಗೋಬಾರ್ದು. ಮೇಲೆ ಕೆಳಗೆ ಸ್ಪೇಸಲ್ಲಿ ತಗೋಬಾರ್ದು. ಸ್ಪೇಸಲ್ಲಿ ಮೇಲಲ್ಲ, ಅದು ಸ್ಪೇಸು ಇವನ್ ಸಂಸಾರ ವೃಕ್ಷದೊಳಗೆ ಇದೆ. ಟೈಮು, ಸ್ಪೇಸು, ಪಂಚಭೂತ, ನಾಮರೂಪ ಅಷ್ಟು ಸೇರಿ ಸಂಸಾರ ವೃಕ್ಷ. ಹಾಗಾಗಿ ಇಲ್ಲಿ ಮೇಲೆ ಕೆಳಗೆ ಅನ್ನೋದೆಲ್ಲ ಬರೋಲ್ಲ. ಇಲ್ಲಿ ಊರ್ಧ್ವ ಮೂಲ ಅಂದ್ರೆ ಉತ್ಕೃಷ್ಟವಾದ, ಅತೀತವಾದ, ಈ ಸಂಸಾರ ವೃಕ್ಷಕ್ಕೆ ಸಂಬಂಧ ಪಡದೇ ಇರುವ ಪರಬ್ರಹ್ಮ ಇದಕ್ಕೆ ಮೂಲದಂತಿರೋ ಮೂಲ ಕಾರಣ. ಇಂಗ್ಲಿಷ್ ಅಲ್ಲಿ ಬ್ರಹ್ಮನ್ ಇಸ್ ದ ಕಾಸ್ ಫಾರ್ ದ ಅಶ್ವತ್ಥ ಟ್ರೀ ವಿಚ್ ಇಸ್ ಸಂಸಾರ. ಕರೆಕ್ಟ್, ಕಾಸ್ ಆಗುತ್ತೆ. ಹೌದು, ಕಾರಣ ಅರ್ಥದಲ್ಲಿ. ಅವ್ಯಕ್ತ ಮೂಲ ಪ್ರಭವ, ಸಂಸಾರ ಅವ್ಯಕ್ತ ಅನ್ನೋ ಮೂಲದಿಂದ ಉಂಟಾಗಿರೋದು. ನೋಡಿ, ಅವ್ಯಕ್ತ ಮೂಲ ಅಂತ ಹೇಳೋದು, ಅವಾಗ ಊರ್ಧ್ವ ಮೂಲ ಅಂದ್ರು, ಇವಾಗ ಅವ್ಯಕ್ತ ಮೂಲ ಅಂದ್ರು. ಕಾಂಟ್ರವರ್ಸಿ ಇಲ್ಲ. ಇಲ್ಲಿ ಅವ್ಯಕ್ತ ಮೂಲ ಅಂದ್ರೆ ಅವ್ಯಕ್ತ ಅನ್ನೋ ಬೀಜ, ಸೀಡು, ಅದನ್ನು ಹುಟ್ಕೊಳುತ್ತೆ. ಊರ್ಧ್ವ ಮೂಲ ಅನ್ನುವಾಗ ಅದು ಆಸ್ಪದ, ಆಧಾರ ಅನ್ನೋ ಅರ್ಥದಲ್ಲಿ. ಬ್ರಹ್ಮ ಕಲ್ಪನೆಗೆ ಆಧಾರ, ತೋರಿಕೆಗೆ ಆಧಾರ ಅನ್ನೋ ಅರ್ಥದಲ್ಲಿ ಅದನ್ನ ಮೂಲ ಅಂದ್ರು. ತಸ್ತೀವ ಅಂದ್ರೆ ಆ ಅವ್ಯಕ್ತದ ಅನುಗ್ರಹದಿಂದಲೇ ಉಚ್ಛ್ರಿತ ಅಂದ್ರೆ ಬೆಳ್ಕೊಂಡಿದೆ. ಹೇಗೆ ಬೀಜದಕ್ಕೆ ನೀರು, ಗೊಬ್ಬರ, ಮಣ್ಣು, ಬಿಸಿ, ಉಷ್ಣ ಎಲ್ಲ ಸೇರಿಬಿಟ್ಟು ಮೊಳಕೆಯಾಗಿ ಬೆಳ್ಕೊಂಡು ಮರ ಆಗತ್ತೋ, ಹಾಗೆ ಅವ್ಯಾಕೃತದ ಅನುಗ್ರಹದಿಂದ ಬೆಳ್ಕೊಂಡು ಬಂದಿದೆ. ಇದಕ್ಕೆ ಬುದ್ಧಿ ಸ್ಕಂದಮಯ. ಇದು ಕೊಂಬೆ ಯಾವುದು ಅಂದ್ರೆ ಬುದ್ಧಿಯೇ ಕೊಂಬೆಮಯವಾಗಿದೆ. ಸ್ಕಂದನ ಕೊಂಬೆ. ಅದಕ್ಕೆ ಆ ಕೊಂಬೆ ಒಳಗಡೆ ಒಂದು ಹಕ್ಕಿಗಳು ಗೂಡು ಮಾಡ್ಕೊಂಡಿರುತ್ತೆ, ಪೊಟರೆ ಮಾಡ್ಕೊಂಡಿರುತ್ತೆ. ಕೋಟ್ರ ಅಂದ್ರೆ ಪೊಟರೆಗಳು. ಇದು ಇಂದ್ರಿಯಗಳೆಲ್ಲ ಕುಣಿಗಳು. ಇದೆಲ್ಲ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಪೊಟರೆಗಳು. ಆ ಕೊಂಬೆ ಒಳಗಿರುವ ಪೊಟರೆಗಳು. ಆ ಪೊಟರೆ ಒಳಗೆ ಹಕ್ಕಿಗಳಿರುತ್ತಲ್ಲ, ಹಾಗೆ ಇಲ್ಲಿ ಇಂದ್ರಿಯಾಂತರ ಕೋಟರಹ ಅಂತ ಕಲ್ಪನೆ ಮಾಡಿದೆ. ಮಹಾಭೂತ ವಿಶಾಖಶ್ಚ ವಿಷಯೈ ಪತ್ರವಾಂಸ್ತಥಾ ಧರ್ಮ ಸುಪುಷ್ಪಶ್ಚ ಸುಖ ದುಃಖ ಫಲೋದಯ. ಬೇಡವಾ? ಮಹಾಭೂತ ವಿಶಾಖ, ಬೇಜಾರು ಮಾಡಿಗೆ. ಮಹಾಭೂತಗಳು ಸಬ್ ಬ್ರಾಂಚು. ಬುದ್ಧಿ ಅನ್ನೋದು ಮೈನ್ ಬ್ರಾಂಚಸ್ ಆದ್ರೆ ಈ ಮಹಾಭೂತ ಇಲ್ಲ, ಪಂಚಮಹಾಭೂತ ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ, ಇದು ಟೊಂಕೆಗಳು. ಅದು ಕೊಂಬೆಗಳು, ಟೊಂಕೆಗಳು, ಸಬ್ ಬ್ರಾಂಚಸ್ಸು ಅಂತ. ಬುದ್ಧಿ ಅನ್ನೋದು ಸಮಷ್ಟಿ ಬುದ್ಧಿ, ಹಿರಣ್ಯಗರ್ಭ ತತ್ವ ಅನ್ನೋದು ದೊಡ್ಡ ಕೊಂಬೆ. ಆ ಕೊಂಬೆ ಒಳಗೆ ಸಬ್ ಕೊಂಬೆಗಳು ಪಂಚಭೂತಗಳು. ಇನ್ನು ಆ ಕೊಂಬೆ ತುದಿಯಲ್ಲಿ ಎಲೆ ಯಾವುದು? ವಿಷಯಗಳೇ. ವಿಷಯ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೇ ಇದಕ್ಕೆ ಎಲೆಗಳು. ವಿಷಯೈ ಪತ್ರವಾನ್, ಪತ್ರ ವಿಷಯಗಳಿಂದ ಪತ್ರ ಉಳ್ಳದ್ದಾಗಿ ಆಗಿದೆ ಇದು.
ಆಮೇಲೆ ಛಂದಾಂಶ ಪನ್ನ ಅಲ್ಲಿ ಇನ್ನೊಂದಿದೆ, ಅದು ಮುಚ್ಚಾಕಿರುವಂಥದ್ದು ಅಂತ. ಧರ್ಮಾಧರ್ಮಗಳೇ ಇದರ ಹೂವುಗಳು. ಹೂ ಆದ್ಮೇಲೆ ಸುಖ ದುಃಖ ಪುಣ್ಯ ಅಯ್ಯೋ ಅನ್ನೋದು ಹಣ್ಣು ಬರೋದು. ಧರ್ಮಾಧರ್ಮಗಳೆಂಬ ಒಳ್ಳೆ ಪುಷ್ಪ ಇದೆ, ಸುಖ ದುಃಖಗಳೇ ಫಲ. ಹೇಗೆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಫಲವೋ, ಇಲ್ಲಿ ಪುಣ್ಯ ಪಾಪಗಳು ಹೂವು, ಅದನ್ನುಂಟಾಗುವ ಸುಖ ದುಃಖಗಳೇ ಹಣ್ಣು. ಅದನ್ನು ಅನುಭವಿಸ್ತಾನೆ ಜೀವ. ಚಿಪ್ತಾನೆ, ಒಳ್ಳೆ ಹಣ್ಣನ್ನು ಕೆಟ್ಟ ಹಣ್ಣನ್ನು ಸಿಗ್ತಾನೆ ಬೈ ಹಾಕೋದು. ಆಜೀವ್ಯ ಸರ್ವಭೂತಾನಾಂ ಬ್ರಹ್ಮವೃಕ್ಷ ಸನಾತನಃ ಏತದ್ ಬ್ರಹ್ಮವನಂ ಚೈವ ಬ್ರಹ್ಮಾಚರತಿ ನಿತ್ಯಶಃ. ಆಜೀವ್ಯ ಸರ್ವಭೂತಾನಾಂ ಬ್ರಹ್ಮವೃಕ್ಷ ಸನಾತನಃ ಏತದ್ ಬ್ರಹ್ಮವನಂ ಚೈವ ಬ್ರಹ್ಮಾಚರತಿ ನಿತ್ಯಶಃ. ಆಜೀವ್ಯಃ ಓಹೋ, ಹೇಳ್ಕೊ, ಆನ್ ಮಾಡ್ಕೋಬೇಕು. ಇವಾಗ ಹೇಳ್ಬೇಕು. ಆಜೀವ್ಯಃ ಎಂತ ಮಕ್ಕಳು ಹೇಳೋದ ಹೇಳೋದು, ಅದು ಏನಾಗಿದೆ ಅದಿಲ್ಲ. ಸರ್ವಭೂತಾನಾಂ ಬ್ರಹ್ಮ ಬ್ರಹ್ಮ ಇರಿಯೂ ಬ್ರಹ್ಮವೃಕ್ಷಃ ಬ್ರಹ್ಮ ಇಲ್ಲ ಕಣೋ, ಸನಾತನಃ ಬ್ರಹ್ಮ ವೃಕ್ಷಃ ಸನಾತನಃ. ಬ್ರಹ್ಮವೃಕ್ಷ ಅವನ್ ಮಾಡಿದ್ಯಾ? ಬ್ರಹ್ಮವೃಕ್ಷ ಅವನ್ ಮಾಡು. ಬ್ರಹ್ಮವೃಕ್ಷಃ ಸನಾತನಃ ಏತತ್ ಬ್ರಹ್ಮವನಂ ಚೈವ ಚ ಏವ ಬ್ರಹ್ಮ ಚರತಿ ನಿತ್ಯಶಃ. ಆಜೀವ್ಯ ಅಂದ್ರೆ ಆಸರೆ ಅರ್ಥ. ಎಲ್ಲಾ ಭೂತಗಳಿಗೂ ಇದು ಆಸರೆ. ಪಕ್ಷಿಗಳಿಗೆಲ್ಲ ಮರ ಆಸರೆ, ಆಶ್ರಯ, ನೆಲೆಯಾಗಿರುತ್ತೋ ಹಾಗೆ ಎಲ್ಲಾ ಭೂತಗಳು ನೆಲೆ ಇದ್ಕೊಂಡಿರೋಕೆ ಈ ಸಂಸಾರ ವೃಕ್ಷ ಆಶ್ರಯ ಆಗಿದೆ. ಹಾಗೆ ನಮ್ಮ ಮನೆ ನಮ್ಗೆ ಆಶ್ರಯ, ಈ ಮನೆಗೂ ಈ ಭೂಮಿಗೂ ಎಲ್ಲಕ್ಕೂ ಈ ಸಂಸಾರ ವೃಕ್ಷ ಆಸರೆ, ಆಶ್ರಯವಾಗಿದೆ. ಇದು ಬ್ರಹ್ಮವೃಕ್ಷ ಅಂತ ಕರೀತಾರೆ. ಇನ್ನು ಬ್ರಹ್ಮವೇ ತತ್ವಲಿಕೆಯಿಂದ ಜಗತ್ತಾಗಿ ತೋರ್ತಾ ಇರೋದು ನೋಡಿದ್ರೆ ಬ್ರಹ್ಮವೃಕ್ಷ ಅಂತ ನೋಡಿ. ಅವಾಗ ಅವ್ಯಕ್ತ ಬೀಜ ಸಂಸಾರ ವೃಕ್ಷ ಅಂದರು, ಈಗ ಅದನ್ನು ತಿರ್ಸ್ಕೊಂಡ್ರು ಬ್ರಹ್ಮವೃಕ್ಷ ಕಣ. ಇದು ಬ್ರಹ್ಮರೂಪವಾದ ವೃಕ್ಷ, ಬ್ರಹ್ಮವೇ ಸಂಸಾರ ವೃಕ್ಷ ತೋರ್ತಾ ಇದ್ದಾನೆ. ಈ ಬ್ರಹ್ಮವನ್ನೇ ಈ ಜಗತ್ತಾಗಿ ತೋರ್ತಾ ಇರೋದು ಬ್ರಹ್ಮವೃಕ್ಷ. ಇದಕ್ಕೆ ಬ್ರಹ್ಮವನ ಅಂತ ಹೆಸರು. ಇಂದ್ರನ ವನಕ್ಕೆ ಹೆಸರೇನೋ ಸಂಕ್ರಂದನ ವನ ಅಂತ. ದೇವೇಂದ್ರನ ವನಕ್ಕೆ ಸಂಕ್ರಂದನ ವನ, ಖಾಂಡವ ವನ, ದ್ವೈತವನ, ಬೇರೆ ಬೇರೆ ವನ ಇದ್ರೆ, ಚಿತ್ರಕೂಟ ವನ, ದಂಡಕಾರಣ್ಯ ವನ ಅಂತಿದ್ರೆ ಇದಕ್ಕೆ ಏನು ಹೆಸರು? ಬ್ರಹ್ಮವನ ಅಂತ ಹೆಸರು. ಈ ಸಂಸಾರ ವೃಕ್ಷಕ್ಕೆ ಬ್ರಹ್ಮವನ ಅಂತ ಹೆಸರು. ಯಾರಿಲ್ಲಿ ಓಡಾಡೋರು? ನಿತ್ಯಶಃ, ಪ್ರತಿನಿತ್ಯ ಬ್ರಹ್ಮನೇ ಇಲ್ಲಿ ಓಡಾಡ್ತಾ ಇದ್ದಾನೆ. ಬ್ರಹ್ಮರೂಪರಾದ ಜೀವರುಗಳು ಓಡಾಡ್ತಾ ಇರೋ ಜೀವರೆಲ್ಲ ಬ್ರಹ್ಮರೇ ಆಗಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ನಾನು ಜೀವ ಓಡಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೆ. ಪರಿಷತ್ ಹೇಳುತ್ತೆ, ಪುರಾಣ ಹೇಳುತ್ತೆ, ಶ್ರುತಿ ಹೇಳುತ್ತೆ. ಇಲ್ಲಿ ಈ ಸಂಸಾರ ವೃಕ್ಷದಲ್ಲಿ ಓಡಾಡ್ತಾ ಇರೋನು ಪರಮಾತ್ಮನೇ, ಬ್ರಹ್ಮವೇ ಓಡಾಡ್ತಾ ಇದ್ದಾನೆ. ಅಂದ್ರೆ ಪರಮಾತ್ಮ ರೂಪದಿಂದ ಓಡಾಡ್ತಿಲ್ಲ, ಜೀವ ರೂಪದಿಂದ ಓಡಾಡ್ತಿದ್ದಾನೆ. ಗೊತ್ತಾಕೊಂಡಿಲ್ವಲ್ಲ? ಏತಚ್ಛಿತ್ವಾ ಚ ಭಿತ್ವಾ ಚ ಏತಚ್ಛಿತ್ವಾ ಚ ಭಿತ್ವಾ ಚ ಜ್ಞಾನೇನ ಪರಮಾಸಿನ ತತಶ್ಚಾತ್ಮರತಿಂ ಪ್ರಾಪ್ಯ ತಸ್ಮಾನ್ನಾವರ್ತತೆ ಪುನಃ. ಏತಚ್ಛಿತ್ವಾ ಚ ಭಿತ್ವಾ ಚ ಜ್ಞಾನೇನ ಪರಮಾಸಿನ ತತಶ್ಚಾತ್ಮರತಿಂ ಪ್ರಾಪ್ಯ ತಸ್ಮಾನ್ನಾವರ್ತತೆ ಪುನಃ. ಏತತ್ ಚಿತ್ವಾ ಚ ಭಿತ್ವಾ ಚ ಜ್ಞಾನೇನ ಪರಮಾಸಿನ ತತಃ ಚ ಆತ್ಮರತಿಂ ಪ್ರಾಪ್ಯ ತಸ್ಮಾದ್ ತಸ್ಮಾದ್ ನ ವರ್ತತೆ ಆವರ್ತತೆ ಪುನಃ. ಏತಚ್ಛಿತ್ವಾ ಅಂದ್ರೆ ಏತತ್ತಲ್ಲಿ ಯಾವುದನ್ನ? ಸಂಸಾರ ವೃಕ್ಷವನ್ನ ಛಿತ್ವಾ ಕಡಿದು, ಆಮೇಲೆ ಕಡಿದು ಇದಾಗ್ಬಿಡುತ್ತೆ, ಮೊಳಕೆ ಬಿಡುತ್ತೆ. ಭಿತ್ವಾ ಒಡಿರಿ, ಕಡಿದ ಮೇಲೆ ಒಡೀರಿ ಅದನ್ನ, ಮತ್ತೆ ಮೊಳಕೆ ಬರೆದ ಹಾಗೆ ಒಡೀರಿ. ಯಾವುದರಿಂದ ಕಡಿಯೋದು ಒಡೆಯೋದು? ಜ್ಞಾನವೆಂಬ ಪರಮ ಹಸಿಯಿಂದ ಖಡ್ಗ, ಹೆಚ್ಚಿನದಾದ ಆತ್ಮಜ್ಞಾನವೆಂಬ ಖಡ್ಗದಿಂದ ಸಂಸಾರಕ್ಕೆ ಕತ್ತರಿಸಿ ಅಂದರು ಭಗವಂತ. ಇಲ್ಲಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂದ. ಸನ್ಯಾಸ ಅನ್ನುವಂತಹ ಖಡ್ಗ ತಗೊಂಡು ಕಡ್ದು ಹಾಕ್ರಿಂದ ಪರಮಾತ್ಮ ಜ್ಞಾನಕ್ಕಿಂತ ಹಿಂದಿನ ಒಂದು ಸ್ಟೇಜ್ ಹೇಳ್ದ. ತತ್ವಜ್ಞಾನ ಆಗಬೇಕಾದ್ರೆ
ನೀವು ಸನ್ಯಾಸಿಗಳಾಗಬೇಕು, ಮಾಂಕ್ ಭಯ, ನನ್ನ ಮನೆ ಬಿಡಲ್ಲಪ್ಪ, ನಾನು ತಿಂಗಳ ಮನೆ ಬಾಡಿಗೆ ತಗೊಂಡು ಮಕ್ಕಳು ಲೆಕ್ಕ ಮಾಡ್ಕೊಂಡು ಇರ್ಬೇಕಾ, ನೋಡ್ಕೊಂಡು ಇರ್ಬೇಕಾ, ವ್ಯವಸ್ಥೆ ಮಾಡ್ಬೇಕಾ, ಹೋಗ್ಬಿಟ್ರೆ ಹೆಂಗಿದೆ ನೋಡಿ. ಇರಿ ಮನೇಲೇ ಇರಿ, ಅಂಟ್ಕೊಂಡಿರಿ. ಜ್ಞಾನವೆಂಬ ಅಸಂಗ ಸನ್ಯಾಸ ಅನ್ನುವಂತಹ ದೊಡ್ಡ ಕೊಡಲಿ ತಗೊಂಡು ಕಟ್ ಮಾಡಿ ಅಂದ್ರು. ಇದು ಆತ್ಮಜ್ಞಾನ ಅನ್ನುವಂತಹ ಖಡ್ಗದಿಂದ ಕಟ್ ಮಾಡಿ ತತಶ್ಚ ಆಮೇಲೆ ಆತ್ಮರತಿ, ಆತ್ಮನ್ಯೇವ ರತಿ, ಆತ್ಮನಲ್ಲಿ ರತಿ ಅಂದ್ರೆ ಪ್ರೀತಿ, ಸಂತೋಷ, ಆನಂದ, ಕ್ರೀಡೆ, ತನ್ಮೇತೆ. ಆತ್ಮಕ್ರೀಡ, ಆತ್ಮರತಿ, ಆತ್ಮಮಿಥುನ ಸಸ್ವರಾಟ್. ಆತ್ಮರತಿಯನ್ನ ಪಡೆದು ಆಮೇಲೆ ಮತ್ತೆ ಅವನು ಮತ್ತೆ ಸಂಸಾರಕ್ಕೆ ವಾಪಸ್ ಬರುವುದಿಲ್ಲ. ಆವರ್ತತೆ ಪುನಃ, ಮತ್ತೆ ಸಂಸಾರಕ್ಕೆ ಮರಳಿ ಬರುವುದಿಲ್ಲ, ಮುಕ್ತನಾಗ್ಬಿಡ್ತಾನೆ. ಆತ್ಮಜ್ಞಾನ ಅನ್ನುವಂಥ ಖಡ್ಗದಿಂದ ಕತ್ತರಿಸ್ಬಿಟ್ಟ ಅಂದ್ರೆ ಮತ್ತೆ ಅವನು ಏನು ಮಾಡೋದು ಹುಟ್ಟೋದಿಲ್ಲ. ಈಗಲೂ ಹುಟ್ಟಿಲ್ಲ, ಯಾವಾಗಲೂ ಹುಟ್ಟಿಲ್ಲ, ಯಾರು ಹುಟ್ಟಿಲ್ಲ, ಹುಟ್ಟೋಕ್ಕಾಗಲ್ಲ, ಹುಟ್ಟೋರಲ್ಲ. ಆದು ಅವೇಗ ಹುಟ್ಟಿಬಿಡೀನಿ, ಆಗಿದ್ದೀನಿ, ಸಾಯ್ತೀನಿ ಅಂತ ಅಂದ್ಕೊಂಡ ದೃಷ್ಟಿಲೆ ಅವನ ಹುಟ್ಟಲ್ಲ ಅಂತ ಅನುವಾದ ಹೊರತು ಯಾರು ಯಾವಾಗಲೂ ಹುಟ್ಟಿಲ್ಲ. ಜರ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ. ಗೌಡಪಾದರು ಗೌರಿಶಂಕರ ಶಿಖರ್ ಬೆಟ್ಟ ಮೇಲೆ ಹತ್ತು ಕೂಗ್ತಾ ಇದ್ದಾರೆ, ರೋ ಮಕ್ಕಳಿರ, ನೀವು ಯಾರು ಹುಟ್ಟಿಲ್ಲ ಕಣ್ರೋ, ನಿಮ್ಗೆ ಯಾರಿಗೂ ಹುಟ್ಟಿಲ್ಲ ಕಣ್ರೋ, ನೀವು ಯಾರು ಸಾಯೋರಲ್ಲ ಕಣ್ರೋ, ನಿಮ್ಗೇನು ಬದಲಾವಣೆ ವಿಕಾರ ಇಲ್ಲ ಕಣ್ರೋ. ಅಲಬ್ಧ ಆವರಣ ತನ್ವೇ ಧರ್ಮ ಪ್ರಕೃತಿ ನಿರ್ಮಲಾ ಆದೂ ಬುದ್ಧಾ ತಥಾ ಮುಕ್ತಾ ಬುದ್ಧ್ಯಂತ ಇತಿ ನಾಯಕಾ ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ. ಬರಲ್ವಾ, ಎಲ್ಲ ಹೋಯ್ತಾ ಮಂಡಕ್ಯ ಟಿಸ್ಪಟಾಕಿ ಮ್ಯಾನೇಜರು. ಈ ಕಲಿತೊಳೆದ ಹಾವಳಿಯಲ್ಲಿ ಎಲ್ಲ ಹೋಗುತ್ತೆ ಕಣ, ಅಂದೋಳಿ ಎಲ್ಲ ಕಣ. ಈ ಹೋಮ ಹವನ ಕಲಿತೊಳೆದಲ್ಲಿ ಎಲ್ಲ ಇದು ಇವಾಗ ಓದಿರೋದು ನೀವು, ಅದು ಕಠೋಪನಿಷದಿಂದನಾ? ಅದು ನೀವು ಅಲ್ಲಮ್ಮ, ಇದಿಷ್ಟು ಪುರಾಣ ವಾಕ್ಯ ಕೊಟ್ಟಿದ್ದಾರೆ. ನಾನು ಹೇಳಿದ ಮಾಂಡೂಕ್ಯದ ಕಾರ್ಯಕ್ಕೆ ಹೇಳಿದೆ. ಅದೇ ಗೊತ್ತಾಯ್ತು. ಈಗ ಇಲ್ಲಿ ಬರ್ದಿರೋದು ನೀವೀಗ ಇಲ್ಲಿ ಯಾವ್ದೋ ಪುರಾಣ ಅಂತ ಹಾಕಿದ್ದಾರೆ, ಸ್ವಾಮಿಗಳು ಯಾವ ಪುರಾಣ ಅಂತ ಗೊತ್ತಾಗ್ಲಿಲ್ಲ. ಇದೇ ಅರ್ಥದ ಮಹಾಭಾರತದಲ್ಲಿ ಅಶ್ವಮೇಧ ಪುರಾಣದಲ್ಲಿ ಶ್ಲೋಕ ಇದೆ ಅಂತ ಟಿಪ್ಪಣಿಯಲ್ಲಿ ಅವ್ಯಕ್ತ ಯೋನಿ ಪ್ರಭೋ ಬುದ್ಧಿಸ್ಕಂದಮಯೋ ಮಹಾನ್ ಮಹಾಹಂಕಾರ ವಿಟಭ ಇಂದ್ರಿಯಾಂಕುರ ಕೋಟರ ಮಹಾಭೂತ ವಿಶಾಲಶ್ಚ ವಿಶೇಷಿ ದಿಶಾಖಿನಃ ಸದಾ ಪ್ರತ್ಯ ಸದಾ ಪುಷ್ಪ ಶುಭ ಫಲೋದಯ ಆಜೀವ್ಯಭೂತಾನ ಬ್ರಹ್ಮವಕ್ಕ ಸನಾತನ ಏನಂಚಿತ್ವಾಚ ಭಿತ್ವಾಚ ತತ್ವಜ್ಞಾನಾದಿಲಾಭದ ಹಿತ್ವಾ ಸಂಗಮಯಾನ್ ಪಾಶಾನ್ ಮೃತ್ಯುಜನ್ಮ ಜರೋದಯಾನ್ ನಿರ್ಮಮೋ ನಿರಹಂಕಾರೋ ಮುಚ್ಚತೆ ನಾತ್ತ ಸಂಶಯ ಅಂತ ಹೇಳಿ ಮಹಾಭಾರತ ಶ್ಲೋಕವನ್ನು ಟಿಪ್ಪಣಿ ಕೊಟ್ಟಿದ್ದಾರೆ. ಇದು ಪುರಾಣ ಶ್ಲೋಕ. ಶಂಕರಾಚಾರ್ಯ ಹೇಳಿದ್ರೆ ಯಾವ ಶ್ಲೋಕ ಸಿಕ್ಕಿಲ್ಲ ನಮ್ಮ ಸ್ವಾಮಿಗಳಿಗೆ. ಶಂಕರಾಚಾರ್ಯಕ್ಕಾಗಿ ಯಾವುದೋ ಪ್ರಸಿದ್ಧವಾದ ಪುರಾಣ ಇತ್ತು, ಅಲ್ಲಿತ್ತು. ಅದು ಇದಾಗಿದೆ, ಔಟ್ ಆಫ್ ಪ್ರಿಂಟ್ ಪುರಾಣ. ಶಂಕರಾಚಾರ್ಯ ಎಷ್ಟು ನೋಡಿದ್ದಾರೆ ನೋಡಿ, ಎಷ್ಟು ಪುರಾಣಗಳನ್ನ. ನಮಗೆ ಸಿಕ್ಕಿಲ್ಲ ಅಂತ ಪುರಾಣಗಳನ್ನ ನೋಡಿದ್ದಾರೆ. ಪುರಾಣ ನೋಡಿದ್ದಾರೆ, ಧರ್ಮಶಾಸ್ತ್ರ ನೋಡಿದ್ದಾರೆ, ವೇದಗಳನ್ನು ನೋಡಿದ್ದಾರೆ. ಏನ್ರಿ ಅವರು ಎನ್ಸೈಕ್ಲೋಪೀಡಿಯಾ. ಅವ್ರ ಜ್ಞಾನ ಅಂದ್ರೆ ಮಹಾ ಹಿರಣ್ಯಗರ್ಭ. ಅದು 16 years ಒಳಗೇನೆ ಎಲ್ಲ ಬರೆಯೋ ಶುರು ಮಾಡಿದ್ರು ಅಂದ್ರೆ ಆ ಏಜ್ಗೆ ಅಷ್ಟೊಂದು ನೋಡ್ಬಿಟ್ಟಿದ್ದಾರೆ. ಏನ್ ಏಜ್ ಅಲ್ಲ ಅವ್ರಿಗೆ ಯಾವಾಗ್ಲೂ ಇಲ್ಲೇ ಇಲ್ಲ. ಏಜ್ ಅಲ್ಲ ನಮ್ ಕಡೆಯಿಂದ, ಏಜ್ ಅಚೀತರು. ತಮ್ ಊರ್ಧ್ವಮೂಲಂ ಸಂಸಾರಂ ಮಾಯಾಮಯಂ ವೃಕ್ಷಂ. ಅಂಥ ಊರ್ಧ್ವಮೂಲ ಮೇಲ್ಗಡೆಯಲ್ಲೇನೆ ಅತೀತವಾದ ಸಂಸಾರ ವೃಕ್ಷ ಮೀರಿದ್ದಾಗಿರುವ ಪರಮಾತ್ಮ ಎಂಬ ಮೂಲವನ್ನಾಗಿಟ್ಕೊಂಡ ಸಂಸಾರವಿದೆಯಲ್ಲ, ಇದು ಮಾಯಾಮಯವಾದ ವೃಕ್ಷ. ಇವಾಗ ನೋಡಿ, ಮುಂಚೆ ಇದುವರೆಗೂ ವರ್ಣನೆ ಮಾಡಿದ್ರು, ಇವಾಗ ಅಂತಿದ್ದಾರೆ ಮಾಯಾಮಯ, ಇಲ್ಯೂಷನ್ ಟ್ರೀ. ಇದು ತೋರಿಕೆಯ ಮರ, ಭ್ರಾಂತಿಯ ಮರ, ಬರೀ ಕಲ್ಪಿತವಾದ ವೃಕ್ಷ. ಇದು ಮಾಯಾಮಯಂ ವೃಕ್ಷಂ ಅಂದ್ರು. ಏನು ಎದೆಗಾರಿಕೆಯಲ್ಲಿ ಬೇಡ, ಹಾಗನ್ಬೇಕಾದ್ರೆ ಈ ಸಂಸಾರ ವೃಕ್ಷ ಮಾಯಾಮಯ ವೃಕ್ಷವಂತೆ. ತೋರಿಕೆ ಅಂತ ಇದ್ದಾರೆ. ಇದೆಲ್ಲ ಕೆಲವು ಅದ್ವೈತ ವೇದಾಂತಿಗಳಿಗೆ ಈ ವಾಕ್ಯ ಮುಜುಗರ ಆಗತ್ತೆ. ಇವು ಕಾಣ್ತಾ ಇದೆ ಕಡೆ ಪ್ರಪಂಚ, ಹಂಗೆ ಸುಳ್ಳು ಬೇಡಿ, ಹಾಗೇನ್ ಬೇಡಿ, ಹೀಗೇನ್ ಬೇಡಿ ಅಂತ ಹೇಳಿ. ಅದು ನೆನ್ನೆ ಒಬ್ಬರು ನಂಗೆ ವಾಟ್ಸಪ್ ಕಳಿಸಿದ್ರು.
ಪಾವಗಡ ಪ್ರಕಾಶದವರು ನಾವು ಬ್ರಹ್ಮ ಅಂದ್ರೆ ನಾವು ಯಾತಕ್ಕೆ ಕರ್ಮ ಮಾಡಬೇಕು, ನಾವು ಯಾತಕ್ಕೆ ಇದು ಮಾಡಬೇಕು, ಅಯ್ಯೋ ನಾವು ಬ್ರಹ್ಮ ಅಲ್ಲ, ನಾವು ಬ್ರಹ್ಮ ಅಲ್ಲ, ನಮ್ಮ ಬ್ರಹ್ಮದ ಒಂದು ಅಂಶ ಬಂದಿ ಅಷ್ಟೇ ಹೊರತು ನಾವು ಬ್ರಹ್ಮ ಅಲ್ಲ ಅಂತ ಉತ್ತರ ಕೊಟ್ರಂತೆ ಅವರು. ಒಳ್ಳೆ ಉತ್ತರ ಅಂತ ಹೇಳಿ ಉಷ್ಟ್ರಾಣಾಂಗ್ ಅರ್ಧಭಾನಾಂಚ ಸಂಪ್ರಾಪ್ತೆ ಪರಸ್ಪರಂ ಪ್ರಶಂಸಂತಿ ಅಹೋ ರೂಪ ಮಹೋಧ್ವನಿ ಅಂತ. ಹಾಗೆ ಕತ್ತೆಗಳಿಗೂ ಒಂಟೆಗಳಿಗೂ ಮದುವೆ ಆದಾಗ ಆ ಬೀಗರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಂತೆ, ಅಯ್ಯೋ ನಮ್ಮ ಬೀಗರ ಧ್ವನಿ ಅಂದ್ರೆ ಎಂಥ ಧ್ವನಿ, ಎಂಥ ಇಂಪು ಅಂತ ಒಂಟೆ ಕಡೆಯವರು, ಅಯ್ಯೋ ನಮ್ಮ ಬೀಗರ ಕಡೆಯವರ ರೂಪ ಎಂಥ ರೂಪ ಅಂತ ಹೇಳಿ ಅವರನ್ನಂತೆ. ಹಾಗೆ ಇವರು ಹೇಳಿದ್ರು ಅದಕ್ಕೆ ಭಾಳ ಕೂಡಿದ್ರು, ಅವ್ರು ಭಾಳ ಚೆನ್ನಾಗಿದೆ ಅಂದ್ರು. ಏನಮ್ಮ ಕೇಳಿಸಿ ವಿಶಿಷ್ಟಾದ್ವೈತಿಗಳು ಅವರು ಪಾವಗಡ ಪ್ರಕಾಶ ಅದಕ್ಕೆ ಅಂಶ ಅಂತ ಹೇಳಿರ್ತಾರೆ. ವಿಶಿಷ್ಟಾದ್ವೈತಿಗಳವರು ಅನ್ಕೋತೀನಿ. ಅದ್ವೈತಿಗಳಮ್ಮ ಅವರು ಶೃಂಗೇರಿ ಇವರು ಶೃಂಗೇರಿ ಭಕ್ತರು ಅಂತ ಅನ್ಕೋತಾರಪ್ಪ ಅವರು. ವಿಶಿಷ್ಟಾದ್ವೈತಿಗಳಲ್ಲ. ಆದ್ರೆ ಗುರುಮುಖತಃ ವೇದಾಂತ ಓದ್ದೆ ಹೋದ್ರೆ ಇದೆಲ್ಲ ಎಡವಟ್ಟಾಗತ್ತೆ, ಸರಿಯಾಗಲ್ಲ, ಇದು ತುಂಬಾ ತಪ್ಪಾಗತ್ತೆ. ಯಾವತ್ತೂ ಅಷ್ಟೇ ಯುಕ್ತಿ ಅನುಭವಕ್ಕೆ ಹೊಂದಿಸ್ಕೊಂಡು ಶಾಸ್ತ್ರಾರ್ಥವನ್ನ ನಾವು ನೋಡ್ಕೋಬೇಕೇ ಹೊರತು ನಾನು ಬ್ರಹ್ಮ ಆಗ್ಬಿಟ್ರೆ ನಾನೇನು ಮಾಡಲೇಬೇಕಾಗಿಲ್ಲ, ನಂಗೆ ಸುಖ ದುಃಖ ಬರಲೇಬಾರ್ದಾಗಿತ್ತು, ಏನೇನೋ ಕಲ್ಪನೆ ಮಾಡ್ಕೊಬಿಟ್ಟು ನಾನು ಬ್ರಹ್ಮ ಅಲ್ಲ ಅನ್ಕೊಳ್ತೀನಿ ಅಂದ್ರೆ ವ್ಯವಹಾರ ಪರಮಾರ್ಥ ಸೇರ್ಸ್ಕೋತಾರೆ. ನಾನು ಬ್ರಹ್ಮ ಅನ್ನೋವಾಗ ಪರಮಾರ್ಥ ಹೇಳ್ತಾರೆ, ನಾನ್ ಕರ್ಮ ಮಾಡ್ಬೇಕು ಅನ್ನೋ ವ್ಯವಹಾರಕ್ಕೆ ಬರ್ತಾರೆ. ನಾವು ಬ್ರಹ್ಮವೇ ಆಗೋಲ್ಲ, ಆಗೇ ಇಲ್ಲ ಅಂತ ಇದಾರೆ, ಬ್ರಹ್ಮ ಬೇರೆ ಅಂತೆ. ಬ್ರಹ್ಮದ ಅಂಶ ಮಾತ್ರ ನಮ್ಮಲ್ಲಿದೆ. ಹೇಳಿಮ್ಮ ಗುರುಗಳೇ, ತುಂಬಾ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಂಡಿದೀವಿ ಅನ್ಕೊಂಡವ್ರಿಗೂ ಅರ್ಥ ಆಗಿರಲ್ಲ. ಕಷ್ಟ ಇದೆ, ನಾನು ಒಪ್ಕೋತೀನಿ, ಕಷ್ಟ ಇದೆ, ಅದ್ರಲ್ಲಿ ಅನುಮಾನ ಇಲ್ಲ, ಖಂಡೇ ಒಪ್ಕೋತೀನಿ. ಆಗ ಶಾಸ್ತ್ರಾರ್ಥ ತಪ್ಪಾಗಿ ಹೇಳಬಾರ್ದು. ಅದು ಬೇರೆ, ಜನಕ್ಕೆ ಹೆದರಿಕೆ ಆಗುತ್ತೆ. ನಿಜ ಅರ್ಥ ಆಗ್ಬಿಟ್ರೆ ಒಂಥರ ಹೆದರಿಕೆ ಆಗುತ್ತೆ. ಏನಪ್ಪ ಜನರಿಗೆ ಹೆದರಿಕೆ ಆಗುತ್ತೆ ಅಂತ ಹೇಳಿ ಏನೇನು ಹೇಳೋದಲ್ಲ. ಜನರಿಗೆ ಇದಾಗೋ ಹಾಗೇನೆ ಅವರವರಿಗೆ ಇಷ್ಟವಾಗತಕ್ಕ ಹಾಗೆ ಶಾಸ್ತ್ರಾರ್ಥ ಮಾರ್ಪಾಡು ಮಾಡಕ್ ಬರಲ್ಲ. ಶಾಸ್ತ್ರಾರ್ಥ ಏಕರೂಪವಾಗಿದೆ. ಅದನ್ನು ಇದಮಿತ್ತ ಶಾಸ್ತ್ರವೇ ಇದು ಆಗದೆ ಇದ್ದವರಿಗೆ ಇನ್ನೊಂದು ಹಂತ ಕಳ್ಕೊಂಡಿದೆ, ಅದು ಆಗದೆ ಇದ್ದು ಇನ್ನೊಂದು ಸ್ಟೆಪ್ ಕೆಳಗಡೆ, ಹೀಗೆ 10 ಸ್ಟೆಪ್ ಮಾಡ್ಕೊಂಡಿದೆ. LKG UKG ಸ್ಟಾರ್ಟ್ ಮಾಡಿದೆ, ಅಲ್ಲಿಂದಲೇ ಹೇಳಿ. ಆದ್ರೆ ಸಿದ್ಧಾಂತವನ್ನ ತಪ್ಪು ಹೇಳ್ಬೇಡಿ. ನಾವು ಬ್ರಹ್ಮವೇ ಅಲ್ಲ, ಅದು ಸುಳ್ಳು, ಪ್ರಪಂಚ, ಅದೆಲ್ಲ ಹೇಳ್ಬೇಡಿ. ಈ ಲೆವೆಲ್ಗೆ ನೀವು ನೋಡಿ, ಕರ್ಮಯೋಗ ಮಾಡಿ, ಭಕ್ತಿ ಯೋಗ ಮಾಡಿ, ಪರೋಪಕಾರ ಮಾಡಿ, ಭಗವದ್ಭಕ್ತಿಯಿಂದ ಇರಿ, ಸತ್ಯವನ್ನು ಹೇಳಿ, ಹಿಂಸೆಯನ್ನು ಮಾಡಬೇಡಿ, ಅಮೃತವನ್ನು ಹೇಳಬೇಡಿ, ಬ್ರಹ್ಮಚರ್ಯ ಖಂಡಿತ ಹೇಳಿ. ನಾನು ಅದನ್ನು ತಪ್ಪಲ್ಲ. ಆದರೆ ಶಂಕರಾಚಾರ್ಯ ಹೇಳಿದ್ದು ಹಾಗರ್ಥ ಅಲ್ಲ, ಹಾಗೆ ಹೇಳಿಲ್ಲ ಅನ್ನೋದೆಲ್ಲ ತಪ್ಪದು. ಅದೆಲ್ಲ ಆಚಾರಕ್ಕೆ ಅಪಚಾರ ಮಾಡೋದು, ಆಮೇಲೆ ಹಾಗೆ ಹೇಳಿ ಹಾಗೆ ಅರ್ಥ ಅಲ್ಲ ಅಂತ ಅನ್ನೋದು, ಇದೆಲ್ಲ ಆತ್ಮ ತತ್ವಂಸಿ ವಾಕ್ಯಾರ್ಥ ಅದೇ ಆಗಿದೆಯಾ ಆಲ್ರೆಡಿ. ನೀನು ಅದಕ್ಕಿಂತ ವೇದಾಗಿ ಏನು ಇಲ್ವಲ್ಲ. ಐತದಾತ್ಮ ಇದಂ ಸ್ವರಂ, ಇದನ್ನೇ ಈ ಸ್ವರೂಪವೇ ಇದೆಲ್ಲವನ್ನು ಆತ್ಮವಾಗಿ ಉಳ್ಳದ್ದಾಗಿದೆ, ಇದು ಬಿಟ್ಟು ಜಗತ್ತು ಇಲ್ಲೇ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಹೇಳ್ತಿರ್ಬೇಕಾದ್ರೆ ಇಲ್ಲ 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 ನಾನು ಬೇರೆ, ಜಗತ್ ಬೇರೆ, ಬ್ರಹ್ಮ ಬೇರೆ, ನನ್ನ ಅಂಶ ಅಷ್ಟೇ ಬ್ರಹ್ಮದಲ್ಲಿ ಇದೆ ಅಂತ ಅಂತೀನಿ ಅಂದ್ರೆ ಅದು ಯಾರು ಒಪ್ಕೊಳ್ಳೋದು. ಅದು ಈ ಶಾಸ್ತ್ರಾರ್ಥ ಅಂತ ಅನ್ನೋಲ್ಲ, ಒಪ್ಕೊಳ್ಳೋರು ಒಪ್ಕೋಬಹುದು, ಆ ವಿಷಯ ಬೇರೆ. ಊರ್ಧ್ವ ಮೂಲಂ ಸಂಸಾರವು ಮಾಯಾಮಯವಾದ ವೃಕ್ಷ. ಶಂಕರಾಚಾರ್ಯ ಸ್ಪಷ್ಟ ಬಿಡಿದ್ರೆ ಮಾಯಾಮಯ ಅಂದ್ರೆ ಮಾಯೆಯೇ ಮಾಯಾಮಯ. ಮಾಯೆಗಿಂತ ಬೇರೆ ಮಾಯೆ ಅಂದ್ರೆ ಏನು? ಇಲ್ಯೂಷನ್, ತೋರಿಕೆ, ಭ್ರಾಂತಿ. ಲೋಕದಲ್ಲೂ ಮಾಯಾನ ಶಬ್ದ ಸುಳ್ಳು ನಡ್ಸಲೇ ಇದೆ. ಮಾಯೆ ಅಂದ್ರೆ ಬರೀ ಅದೊಂದು ಮಾಯೆ ಕಣ್ರಿ, ಬರೀ ಇಲ್ಲಿ ತೋರಿಸಿದ್ದು ತೋರಿಕೆ ಅಷ್ಟೇ ಅಂತ ಅರ್ಸಲ್ಲಿದೆ. ಅಧಶಾಖಂ ಅಂದ್ರೆ ಮಹತ್ ಅಹಂಕಾರ ತನ್ಮಾತ್ರಾದಯ ಶಾಖಾ ಇವ ಅಸ್ಯ ಅಧೋ ಭವಂತಿ ಇತಿ ಸೋಯಂ ಅಧಶಾಖಃ. ಅವ್ಯಕ್ತ ಬೀಜ ಆದ್ಮೇಲೆ ಅಲ್ಲಿಂದ ಮಹತ್ ಫಸ್ಟ್ ಬರೋದು. ಮಹತ್ ಅಂದ್ರೆ ಹಿರಣ್ಯಗರ್ಭ, ಆಮೇಲೆ ಅಹಂಕಾರ ವಿರಾಟ್ ಪುರುಷ, ಆಮೇಲೆ ಪಂಚಭೂತಗಳ ತನ್ಮಾತ್ರೆ. ಇವುಗಳು ಕೊಂಬೆಯಂತಿರುವ ಕೊಂಬೆ ಯಾವುದಕ್ಕೆ? ಈ ಸಂಸಾರ ವೃಕ್ಷಕ್ಕೆ. ಆದ್ದರಿಂದ ಈ ಸಂಸಾರ ವೃಕ್ಷ ಅಧಶಾಖ. ಆಮೇಲೆ ಮುಂಚೆ ಅವ್ಯಾಕೃತ, ಆಮೇಲೆ ಬಂದದ್ದು ಮಹತ್ತು, ಅಹಂಕಾರ, ಪಂಚ ತನ್ಮಾತ್ರೆಗಳು ಕೆಳಗಿಂದು. ಇದಕ್ಕಿದು ಮೇಲಾಗಿದ್ದು ಅವ್ಯಾಕೃತ, ಅವ್ಯಕ್ತಕ್ಕಿದು ಊರ್ಧ್ವ, ಮೇಲಾಗಿರೋ ಪರಮಾತ್ಮ. ತಮ್ಮ ಅಧಶಾಖಂ ಅಂತ ಕೆಳಗಡೆ ಕೊಂಬೆಯಾಗಿರುವ
ಕೆಳಗಡೆಯಲ್ಲಿ ಅವ್ಯಾಕೃತವಾದ ಮೇಲೆ ಬಂಧವುಗಳಾಗಿರುವ ಈ ಮಹತ್ತು ಅಂದರೆ ಹಿರಣ್ಯಗರ್ಭ, ವಿರಾಟ್ ಪುರುಷ, ಪಂಚಭೂತ ಮಾತ್ರ ಆ ಅಧಿಶಾಖವನ್ನುಳ್ಳ ಸಂಸಾರ ವೃಕ್ಷವನ್ನು. ಯಾಕೆ ಸಂಸಾರ ವೃಕ್ಷ ಅಶ್ವತ್ಥ ಯಾಕೆ? ನಶ್ವಪಿ ಸ್ಥಾತ ಇದೆ ಅಶ್ವತ್ಥ. ಶಂಕರಾಚಾರ್ಯ ಅಶ್ವತ್ಥ ಅವರು ಪದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಅಶ್ವತ್ಥ ಅಂದ್ರೆ ನ ಶ್ವಪಿ ಸ್ಥಾತ, ನಾಳೆವರೆಗೂ ಇರುತ್ತೋ ಇಲ್ಲೋ ಹೇಳಕ್ಕಾಗಲ್ಲ. ನಿಮ್ಗೆ ಜ್ಞಾನವಾಯ್ತು ಅಂದ್ರೆ ಇವತ್ತು ಸಂಜೆ, ನಾಳೆ ಇರೋದೇ ಇಲ್ಲ. ನೋಡಿ, ಟ್ರೈ ಮಾಡಿ ನೋಡಿ, ಮಧ್ಯಾಹ್ನ ಕೂತ್ಕೊಂಡು ಸಂಜೆವರೆಗೆ ಜ್ಞಾನ ಮಾಡ್ಕೊಂಬೇಡಿ. ನಾಳೆ ಸಂಸಾರಕ್ಕೆ ನಾನು ಗುರು ನನ್ನ ಪಾಠಕ್ಕೆ ಬರಲ್ಲ ಅಂತೀರ. ಯಾಕೆ? ನಂಗೆ ಪಾಠದಲ್ಲಿ ಏನೂ ಆಗಬೇಕಾಗಿಲ್ಲ, ನಾನು ಕೃತಕರ್ತನಾಗಾಯ್ತು, ನಿಮ್ಮ ಪಾಠಕ್ಕೆ ನಂಗೆ ಏನೂ ಆಗಬೇಕಾಗಿಲ್ಲ. ನೀವು ಫೋನ್ ಮಾಡಿಬಿಟ್ಟು ಇಟ್ಬಿಡ್ತೀರಾ, ಆರಾಮಾಗಿ ಗೋಡಂಬಿನೋ ಇದನ್ನು ಬಾದಾಮಿ ಹುರ್ಕೊಂಡು ತಿನ್ಕೊಂಡು ವಾರ್ತಾ ಕೂತ್ಬಿಡ್ತೀರಾ. ಜ್ಞಾನ ಆಯ್ತಲ್ಲ, ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ ಚಿಪ್ಸ್ ಗೋಡಂಬಿ ಆಯ್ತು ಮಾಡ್ಕೊಳ್ಳಿ. ನಾಳೆವರೆಗೂ ಇರುತ್ತೋ ಇದು ಹೇಳಕ್ಕಾಗಲ್ಲಮ್ಮ. ಇದು ಸಂಸಾರ ವೃಕ್ಷ, ಅಂಥದ್ದು ಅಶ್ವತ್ಥ. ಇದು ತಂ ಕ್ಷಣ ಪ್ರಧ್ವಂಸಿನಂ ಅಶ್ವತ್ಥಂ ಪ್ರಾಹು ಕಥಯಂತಿ. ಆ ಕ್ಷಣಕ್ಕೂ ನಾಶವಾಗ್ತಾ ಇರೋದೇ ಇದು ಸ್ವಭಾವ. ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ, ನಾಶವಾಗ್ತಾ ಇದೆ. ಆ ಆತ್ಮಜ್ಞಾನ ಕ್ಷಣದಲ್ಲೂ ನಾಶವಾಗುತ್ತೆ. ಈ ವ್ಯವಹಾರದಲ್ಲೂ ನಾವು ತೋರ್ ಹಾಗೆ ಇರೋದೇ ಇಲ್ಲ. ಈಗ ನದಿ ನೋಡ್ತಾ ಇರುವಾಗ ಆ ನದಿ ಯಾವ್ದು ನೋಡಿರ್ತೀವೋ ಆ ನೀರು ಹೋಗ್ಬಿಡುತ್ತೆ, ಬೇರೆ ನೀರು ಬರ್ತಾ ಇರುತ್ತೆ, ಅದು ಅದೇ ನದಿ ಹಾಗೆ ಅದೇ ಪ್ರಪಂಚ ಅಂತ ಇದೆ. ಇದೊಂದು ವಿಕಾರದ ಪ್ರವಾಹ, ಇದು ಬದಲಾವಣೆಯ ಪ್ರವಾಹ ಪ್ರಪಂಚ ಅನ್ನೋದು. ಅದು ಅದೇ ಪ್ರಪಂಚ ಹಾಗೇ ಇದೆ ಅಂತ ಇದೀವಿ, ಮೋಸ ಹೋಗ್ತಾ ಇದ್ದೀವಿ. ಇದು ಕ್ಷಣ ಪ್ರಧ್ವಂಸಿಗೆ 2 ಅರ್ಥ ಮಾಡ್ಬೋದು. ಆತ್ಮಜ್ಞಾನ ಕ್ಷಣದಲ್ಲಿ ನಾಶವಾಗೋದು ಅನ್ನೋ ಅರ್ಥವನ್ನು ತಗೋಬಹುದು, ಅಥವಾ ಪ್ರತಿ ಕ್ಷಣದಲ್ಲೂ ನಾಶವಾಗ್ತಾನೇ ಇದೆ. ನೀವು ನೋಡೋದಾಗಿರುತ್ತೆ, ನೋಡೋದು ಬಿಟ್ಟು ನಾಶ ಆಗಿರುತ್ತೆ. ನಿಮ್ಮ ಅರಿವನ್ನು ಡಿಸ್ಕಸ್ ಮಾಡಿದ್ರೆ ಅದು ಇರೋದೇ ಇಲ್ಲ, ಮತ್ತೆ ಅರಿವು ಕೊಟ್ಟಾಗ ತೋರುತ್ತೆ. ಪ್ರಧ್ವಂಸಿ ಅಂತ ಹೇಳಿ ಅಂಥದ್ದು ಈ ಅಶ್ವತ್ಥ ವೃಕ್ಷ ಎಂಬುದಾಗಿ ತಿಳಿದವರು ಜ್ಞಾನಿಗಳು ಹೇಳುತ್ತಾರೆ ಎಂದು ಕಥೆಯಂತಿ ಬ್ರಹ್ಮವಿಧ ಅಂತ. ಇದು ಅವ್ಯಯ. ಇದು ಕಾಲದಿಂದ ಈ ಸಂಸಾರಕ್ಕೆ ನಾಶ ಇಲ್ಲ. ಕಾಲದಿಂದ ಅವ್ಯಯ ಅಂದ್ರೆ ಸಂಸಾರ ಮಾಯಾಯ ಅನಾದಿಕಾಲ ಪ್ರವರ್ತತ್ವ. ಸ್ವಯಂ ಸಂಸಾರ ವೃಕ್ಷ ಅವ್ಯಯ. ಇವಾಗ ಕನಸಿಗೆ ಹೋದ್ವಿ ಅಂತ ತಿಳ್ಕೊಳ್ಳಿ. ಕನಸಿಗೆ ಹೋದ ಕೂಡಲೇ ಅಲ್ಲೊಂದು ಪ್ರಪಂಚ ತೋರುತ್ತಲ್ಲ, ಈಗ ಹುಟ್ಕೊಳ್ತು, ಈಗ ಶುರು ಆಯ್ತು ಅನ್ಸಲ್ಲ. ಅಲ್ಲೊಂದು ಬೆಟ್ಟ ನೋಡಿದ್ರೆ ಈ ಬೆಟ್ಟ 1000 ವರ್ಷದಿಂದ ಹೀಗೆ ಇದೆ ಅಂತೀರ. ಈ ಕನಸಲ್ಲಿ ಹಿಮಾಲಯ ಪರ್ವತ ನೋಡ್ತೀನಿ ಇಟ್ಕೊಳ್ಳಿ, ಅಂತ ಕನಸು ಬಂತು ನೋಡಿ, ಅದೆಲ್ಲ ಬರೋಲ್ಲ. ಆಗಲಿ ಅಕಸ್ಮಾತ್ ಹಿಮಾಲಯ ಪರ್ವತ ನೋಡ್ದಂಗೆ ಕನಸ ಆಯ್ತು ಅಂತ ಇಟ್ಕೊಂಡ್ರೆ, ಆವಾಗ ನೀವು ಆ ಹಿಮಾಲಯ ಪರ್ವತ ನೋಡ್ಬೇಕಾದ್ರೆ ಏನಂತೀರಾ? ಈಗ ನನ್ನ ಇದನ್ನ ಹುಟ್ಕೊಳ್ತೀವಿ ಹಿಮಾಲಯ ಪರ್ವತ ಅಂದ್ಕೊಳ್ತೀರೋ, ಇದು ಲಕ್ಷಾಂತರ ವರ್ಷದಿಂದ ಹೀಗೆ ಇದೆ ಅಂದ್ಕೊಳ್ತೀರೋ ಕನಸಿನಲ್ಲಿ? ಅಲ್ಲಿ ಸೂರ್ಯಚಂದ್ರನ ನೋಡಿದ್ರೆ ಈಗ ಹುಟ್ಕೊಳ್ತು ಅಂತೀರೋ, ಯಾವಾಗಲೂ ಇದೆ ಅಂದ್ಕೊಳ್ತೀರೋ? ಈ ಎಚ್ಚರದಲ್ಲಿ ಹೇಗೆ ಸೂರ್ಯಚಂದ್ರ ಹಿಮಾಲಯ 1000 ವರ್ಷ ಇದೆ ಅಂತ ಅಂದ್ಕೊಳ್ತೀವೋ, ಕನಸಿನಲ್ಲೂ ಹಾಗೆ ಅಂದ್ಕೊಳ್ತೀವಿ. ಕನಸಿನಲ್ಲಿ ಈ ಹುಟ್ಟು ಈ ಸೂರ್ಯಚಂದ್ರರು, ಈ ಕನಸು ಹೀಗೆ ಹುಟ್ಕೊಳ್ತು, ಈಗ ಪ್ರಪಂಚ ಹುಟ್ಕೊಳ್ತು, ಈಗ ಬೆಟ್ಟ ಗುಡ್ಡಗಳು ಹುಟ್ಕೊಳ್ತು, ಯಾವನ್ನಲ್ಲ. ಇದು ಅನಾದಿಕ. ನಾನು ಈ ಮೊನ್ನೆ ಬಂದಿದ್ದೀನಿ, ಸ್ವಲ್ಪ ದಿವಸ ಇದ್ದು ಹೋಗ್ತೀನಿ, ಪ್ರಪಂಚ ಇರುತ್ತೆ, ನಾವು ಇವಾಗ ಅನ್ಕೊಂಡು ಹಾಗೆ ಅಲ್ಲೂ ಅನ್ಕೊಳ್ತಾ ಇರ್ತೀವಿ. ಇದೊಂದು ಅವಿವೇಕ. ಇದು ನಮಗೆ ಬುದ್ಧಿಲ್ದೆ ಇದ್ದಾಗ ಈ ರೀತಿ ಬರುತ್ತೆ. ಈ ಒಂದು ಕಾನ್ಸೆಪ್ಟ್ ಗೊತ್ತಾಗಲ್ಲ. ಇದೊಂದು ಮಾಯೆ. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು, ಇದು ಸಂಸಾರ ಅನ್ನುವಂಥ ಒಂದು ಮಾಯೆ ಎಲ್ರಿಗೂ ಕೌಚ್ಕೊಂಡ್ಬಿಟ್ಟಿದೆ. ಆ ಮಾಯೆಯಿಂದ ಇದು ಅನಾದಿಕಾಲದಿಂದ ನಡೆದು ಬಂದದ್ದಾಗಿರುವುದರಿಂದ ಈ ಸಂಸಾರ ವೃಕ್ಷ ಅವ್ಯಯ. ಈ ಕಾಲದಿಂದ ಇದು ಡೇಟ್ ಆಫ್ ಬರ್ತ್ ಕೊಡೋಕ್ಕಾಗಲ್ಲ. ಸಂಸಾರ ವೃಕ್ಷಕ್ಕೆ ಡೇಟ್ ಆಫ್ ಬರ್ತ್ ಏನು ಅಂದ್ರೆ, ಸಂಸಾರ ವೃಕ್ಷಕ್ಕೆ ಮಾಯಾ ಇದು ಅನಾದಿಕಾಲ ಪ್ರವರ್ತ. ಇದು ಅನಾದಿಕಾಲ ಪ್ರವೃತ್ತ. ಇದು ಏನಪ್ಪ? ಅನಾದಿಕಾಲದಿಂದ ನಡೆದು ಬಂದದ್ದಾದ್ರಿಂದ ಸಂಸಾರ ವೃಕ್ಷ ಅವ್ಯಯ ಅಂದ್ರು. ಅನಾದಿ ಅನಂತ ದೇಹಾದಿ ಸಂತಾನಾಶ್ರಯೋ ಹಿ ಸಹ ಪ್ರಸಿದ್ಧ. ಈ ದೇಹಾದಿ ಸಂತಾನ, ದೇಹ ಸಂತಾನ, ಇಂದ್ರಿಯ ಸಂತಾನ ಅಂದ್ರೆ ಸಾಲು.
ದೇಹ ಸಾಲು, ಇಂದ್ರಿಯ, ಮನಸ್ಸು, ಬುದ್ಧಿ, ಗಿಡಮರ ಬಳ್ಳಿಗಳು, ಪಶುಪಕ್ಷಿ ಪ್ರಾಣಿಗಳು ಹುಟ್ಟಾ ಇರುತ್ತೆ, ಸಾಯ್ತಾ ಇರುತ್ತೆ, ಹುಟ್ಟಾ ಇರುತ್ತೆ, ಸಾಯ್ತಾ ಇರುತ್ತೆ. ಸಾಯೋದು, ಹುಟ್ಟೋದು, ಹುಟ್ಟೋದು, ಸಾಯೋದು, ಸಾಯೋದು, ಹುಟ್ಟು ಆಗ್ತಾನೆ ಇರುತ್ತೆ. ಇದು ಯಾವಾಗಲಿಂದ ಅಂದ್ರೆ ಈಗ ನಾವು ಹುಟ್ಟಿದೀವಿ ಅಂದ್ರೆ ಹಿಂದೆ ಸತ್ತಿರ್ಬೇಕು. ಹಿಂದೆ ಸತ್ತಿರ್ಬೇಕಾದ್ರೆ ಸಾಯಕ್ಕೆ ಮುಂಚೆ ಹುಟ್ಟಿರ್ಬೇಕು. ಹುಟ್ಟಿಬೇಕಾದ್ರೆ ಅದು ಹಿಂದೆ ಸತ್ತಿರ್ಬೇಕು. ಅದು ಹಿಂದೆ ಸಾಯಬೇಕಾದ್ರೆ ಅದು ಹಿಂದೆ ಹುಟ್ಟಿರ್ಬೇಕು. ಈಗ ಎಷ್ಟು ಹಿಂದಿಂದ ಹುಟ್ಕೊಂಡ್ಬಂದಿದ್ದೀವಿ, ಸತ್ಕೊಂಡ್ಬಂದಿದ್ದೀವಿ ಅಂದ್ರೆ ಒಂದು ಕೋಟಿ ಸಲ ಸತ್ತಿದ್ದೀವಿ, ಕೋಟಿ ಸಲ ಹುಟ್ಟಿದೀವಿ. ಕೋಟಿಗೆ ಅಷ್ಟೇ ಅಲ್ಲ, ಸಂಖ್ಯೆ ಇಲ್ಲ, ಇನ್ಯೂಮರಬಲ್, ಅನ್ಕೌಂಟಬಲ್, ಲೆಕ್ಕ ಮಾಡೋಕ್ಕಾಗಲ್ಲ. ಅನಾದಿ ಅಂದ್ರೆ ಆರಂಭವಿಲ್ಲದ, ತುದಿ ಇಲ್ಲದೆ ಇರುವ ದೇಹಾದಿಗಳ ಒಂದು ಸಾಲು. ಸಂತಾನ ಅಂದ್ರೆ ಸಾಲು. ಸಂತಾನ ಅಂದ್ರೆ ಮಕ್ಕಳಲ್ಲ. ನಿಮ್ ಸಂತಾನ ಇದೀವ ಅಂದ್ರೆ ಮಕ್ಕಳಿದಾರು ಅಂತಾರೆ. ಸಾಲು ಅಂತ ಅಲ್ಲೂ ನಿಮ್ ಸಾಲು ಅಂತ ಅರ್ಥ, ನೀವು ಹರ್ಕೊಂಡ್ಬಂದಿರೋದು ಅಂತ ಅರ್ಥ. ತನು ವಿಸ್ತಾರ, ತನೋತಿ ಉಂಟು ಮಾಡೋದು ಸಾಲು. ಆ ಸಂತಾನಕ್ಕೆ ಆಶ್ರಯವಾಗಿದೆ ಈ ಸಂಸಾರ ವೃಕ್ಷ ಅನ್ನೋದು ಪ್ರಸಿದ್ಧ. ಆದ್ರಿಂದ ಇದು ಯಾವತ್ತು ಶುರು ಆಯ್ತು, ಬಿಗಿನಿಂಗ್ ಯಾವಾಗ, ಎಂಡ್ ಯಾವಾಗ ಅಂತ ಹೇಳಕ್ಕಾಗಲ್ಲ. ಏನಾದ್ರು ಕಾಲದಿಂದ ಇದಕ್ಕೆ ಆದಿ ಅಂತ ಮಾಡೋಕ್ಕಾಗಲ್ಲ. ಆದ್ರೂ ಇದು ಇಲ್ಲ, ತೋರಿಕೆ, ಇಲ್ಯೂಷನ್ನು, ಭ್ರಾಂತಿ, ಬರೀ ಕಲ್ಪನಾ ಮಾತ್ರ ಅಷ್ಟೇ. ನಿಮ್ಮ ಬುದ್ಧಿಯಲ್ಲಿರೋದು ಸಂಸಾರ ವೃಕ್ಷ. ಪ್ರಪಂಚ ಇರೋದು ನಿಮ್ಮ ಬುದ್ಧಿಯಲ್ಲಿ, ಹೊರಗಡೆ ಇಲ್ಲ. ಹೊರಗಡೆ ಇದೆ ಅನ್ನೋದು ಭ್ರಾಂತಿ. ಎಲ್ಲ ನಿಮ್ಮ ಮನಸ್ಸು ಬುದ್ಧಿಯಲ್ಲೇ ಇದೆ ಪ್ರಪಂಚವೆಲ್ಲ. ತಮ್ ಅವ್ಯಯಂ, ಅಂಥ ಕಾಲದಿಂದ ಆದಿ ಅಂತ ಹೇಳಕ್ಕಾಗದೇ ಇರುವ ಅನಾದಿಯಾದ ಆ ಸಂಸಾರ ವೃಕ್ಷವನ್ನ ಸಸ್ಯವ ಸಂಸಾರ ವೃಕ್ಷ ಇದಮನ್ಯ ವಿಶೇಷಣ ಛಂದಾಂಶಿಯಸ್ಯ ಪರ್ಣಾನಿ. ಅದೇ ಸಂಸಾರ ವೃಕ್ಷಕ್ಕೆ ಇನ್ನೊಂದು ಅಬ್ಜೆಕ್ಟಿವ್, ಇನ್ನೊಂದು ವಿಶೇಷಣ, ಇನ್ನೊಂದು ಒಂದು ಗುಣ, ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಏನು? ಯಾವ ಸಂಸಾರ ವೃಕ್ಷಕ್ಕೆ ಛಂದಸ್ಸುಗಳು, ವೇದಗಳೇ ಎಲೆಗಳೋ. ಎಲೆಗಳು ಹೇಗೆ ಮರವನ್ನು ಕಾಪಾಡುತ್ತೋ ಹಾಗೆ ವೇದಗಳು ಸಂಸಾರ ವೃಕ್ಷನ ಕಾಪಾಡುತ್ತಂತೆ. ವೇದಗಳಿಂದ ಕರ್ಮಕಾಂಡ. ಕರ್ಮಕಾಂಡ ಏನ್ ಮಾಡುತ್ತೆ? ಕರ್ಮ ಮಾಡು, ಹೋಗು ಸ್ವರ್ಗಕ್ಕೆ, ಫಲ ಅನುಭವಿಸು, ಮತ್ ಬಾ, ಮತ್ ಕರ್ಮ ಮಾಡು, ಮತ್ ಹುಟ್ಟು. ಕರ್ಮ ಮಾಡ್ಕೊಳ್ಳೆ ಪುಣ್ಯ ಪಾಪ ಆಗತ್ತೆ. ಪುಣ್ಯ ಪಾಪ ಬಂದ್ಕೊಳ್ಳೆ ಹುಟ್ಟಿದ್ಯಾ, ಹುಟ್ಟಿ ಕೂಡಲೇ ಮತ್ತೆ ಪುಣ್ಯ ಪಾಪ ಹುಟ್ಟಿದ್ಯಾ. ಕರ್ಮಗಳೇ ಈ ಸಂಸಾರ ವೃಕ್ಷನ ಕಾಪಾಡ್ಕೊಂಡಿದೆ ಅಂತ ಕ್ಲ್ಯಾಂಪ್ ಹಾಕ್ಬಿಟ್ಟಿದೆ. ಕ್ಲ್ಯಾಂಪ್ ಹಾಕ್ಬಿಟ್ರೆ ಹೇಗೆ ಆ ಕಡೆ ಅಲ್ಲಾಡೋ ಹಾಗಿಲ್ವೋ ಹಾಗೆ ಪುಣ್ಯ ಪಾಪ ಅನ್ನೋ ಕ್ಲ್ಯಾಂಪ್ ಹಾಕ್ಬಿಟ್ಟು ಸಂಸಾರ ವೃಕ್ಷನ ಟೈಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ಇನ್ನು ಅಲ್ಲಾಡೋ ಹಾಗಿಲ್ಲ. ಇದು ಹೊಗಳುವಿಕೆಯೋ ನಿಂದೆ? ಇದು ವೇದ ಮಾಡಿರೋದು ಅಂತ ಇದೆ, ಅಂದ್ರೆ ಕರ್ಮಕಾಂಡ ವೇದದಲ್ಲಿ ಅದು ಮಾಡಿದೆ. ವೇದೋಕ್ತವಾದ ಕರ್ಮಗಳಿದೆಯಲ್ಲ, ಕರ್ಮಗಳು ಸಂಸಾರ ವೃಕ್ಷನ ಬೆಳೆಸುತ್ತೆ. ಯಾವ ರೀತಿಯಾದ ಕರ್ಮ? ಅಹಂಕಾರ ಪೂರ್ವಕ ಸಾಭಿಸಂಧಿ, ಫಲಾಭಿಸಂಧಿ ಪೂರ್ವಕ ಕರ್ಮಗಳು. ಇನ್ನು ಕರ್ಮಯೋಗವಾದ ಕರ್ಮ ಅದು ಅಧ್ಯಾತ್ಮ ಮಾರ್ಗ ತಿಳ್ಕೊಳ್ತಾರೆ ಕಾಲಾದ ಕಾಲಕ್ಕೆ. ಒಟ್ಟು ಬರೀ ನಿಜ ಅಂದ್ರೆ ವೇದಾನೇ ಕಟ್ಟಾಕುತ್ತೆ, ವೇದಾನೇ ನಮ್ಮನ್ನು ಬಿಡಿಸುತ್ತೆ. ಹೌದು, ಅದಕ್ಕೆ ಕಟ್ಟಾಕೋಕ್ಕಾಗೋದು, ಬಿಡಿಸೋಕ್ಕಾಗೋದು. ಯಾರು ಬಿಡಿಸ್ತಾರೋ ಅವರೇ ಕಟ್ಟಾಕೋದು, ಯಾರು ಕಟ್ಟಾಕ್ತಾರೋ ಅವರೇ ಬಿಡಿಸ್ತಾರೆ. ಬೇರೆಯವ್ರಿಗೆ ಕಟ್ಟಾಕೋಕ್ಕಾಗಲ್ಲ, ಬಿಡಿಸೋಕ್ಕಾಗಲ್ಲ. ಛಂದಾಂಸಿ ಆಯ್ತಲ್ಲ ಅಲ್ಲ. ಛಾದನ ದೃಗ್ಯದುಸ್ಸಾಮ ಲಕ್ಷಣಾನಿ ಯಸ್ಯ ಸಂಸಾರ ವೃಕ್ಷಸ್ಯ ಪರ್ಣಾನಿ ಪರ್ಣಾನಿ. ಛಂದಾಂಸಿ ಅಂದ್ರೆ ಛಾದನ ಛಂದಾಂಸಿ ಅದೇ ತೇ ಛಂದೋ ವಿರಾತ್ಮಾನಂ ಛಾದಯಿತ್ವೋಪಾಯನ್. ದೇವತೆಗಳು ಅಗ್ನಿ ಅಂತ ಹೋಗ್ಬೇಕಾದ್ರೆ, ಅಕ್ಷತ ಹೋಗ್ಬೇಕಾದ್ರೆ ತಮ್ಮನ್ನು ಮುಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಛಂದೋಭಿ ವೇದಗಳಿಂದ ತಮ್ಮನ್ನು ಮುಚ್ಕೊಂಡು ಹೋದದ್ರಿಂದ ಅದಕ್ಕೆ ವೇದಕ್ಕೆ ಛಂದಸ್ಸು ಅಂತ ಹೆಸರು ಬಂತಂತೆ. ತತ್ ಛಂದಸಾನ್ ಛಂದಸ್ವಂ ಛಾದ ಛದ್ರ ಆವರಣೆ ಧಾತು ಛಾದಯತಿ ಛಂದಾಂಸಿ. ನಮ್ಮನ್ನು ಮುಚ್ಚಾಕತ್ತೆ, ನಮ್ಮನ್ನ ಮೃತ್ಯುವಿನಿಂದ ಕಾಪಾಡತ್ತೆ, ದುಃಖದಿಂದ ಕಾಪಾಡತ್ತೆ. ಇನ್ನೊಂದು ಸಂಸಾರದಿಂದ ನಮ್ಮನ್ನು ಕಾಪಾಡುತ್ತೆ, ಸಂಸಾರದಲ್ಲೇ ಇರೋ ಹಾಗೆ ಮಾಡುತ್ತೆ. ಕಾಮಿಗಳಿಗೆ ಸಂಸಾರವನ್ನು ಬಿಡದೇ ಇರೋ ಹಾಗೆ ಮಾಡುತ್ತೆ, ಮುಮುಕ್ಷುಗಳಿಗೆ ಸಂಸಾರದಿಂದಲೂ ಕಾಪಾಡತ್ತೆ, ಎಪ್ಪಿಸ್ಬಿಡುತ್ತೆ. ಇಬ್ಬರನ್ನು ಕಾಪಾಡದೆ. ಈ ಸಂಸಾರದಿಂದ ಹೋಗಬೇಡ ಅಂತ ಕಾಪಾಡತ್ತೆ, ಈ ಸಂಸಾರಕ್ಕೆ ಬರಬೇಡ ಅಂತ ಕಾಪಾಡತ್ತೆ. ಯಾರನ್ನ ಸಂಸಾರಕ್ಕೆ ಬರಬೇಡ ಅನ್ನತ್ತೆ, ಯಾರನ್ನ ಸಂಸಾರದಿಂದ ಹೋಗ್ಬೇಡ ಅನ್ನತ್ತೆ. ಅಂದ್ರೆ ಕಾಮಿಗಳನ್ನ ಸಂಸಾರ ಬಿಟ್ಟು ಹೋಗ್ಬೇಡ ಅನ್ನತ್ತೆ, ಮುಮುಕ್ಷುಗಳನ್ನ ಸಂಸಾರಕ್ಕೆ ಬರಬೇಡ ಅನ್ನತ್ತೆ. ನಾನು ಮಾತ್ರ ನ್ಯೂಟ್ರಲ್ಲು, ಇಬ್ಬರನ್ನು ಕಾಮಿ ಬರ್ತೇನೆ. ಅದು ಛಂದಸ್ಸು ಅಂದ್ರೆ ಗಾಯತ್ರಿ, ಉಷ್ಟು, ಗನುಷ್ಟು, ಬೃಹತಿ, ಮುಂತಿ ಇದೆಯಲ್ಲ, 7 ಛಂದಸ್ಸು. ಆದ್ರೆ ಆ ಅಕ್ಷರದಿಂದ ಬದ್ಧವಾಗಿದೆ, ಅದರಿಂದ ಛಂದಸ್ಸು ಅಂತ ಅರ್ಥ ಇದ್ದಾರೆ.
ಛಂದೋಬದ್ಧವಾದ ಮಂತ್ರ ಅದನ್ನು ಛಂದಸ್ಸು ಅಂತ. ಋಕ್ಕು ಯಜಸ್ಸು ಸಾಮ ಅಂದರೆ ಛಂದೋಬದ್ಧವಾದ ಮಂತ್ರಗಳು ಋಕ್ಕು, ಛಂದೋಬದ್ಧವಾಗದೇ ಇರುವ ಮಂತ್ರಗಳು ಯಜಸ್ಸು, ಗೀತಿ ರೂಪವಾದ ಮಂತ್ರಗಳು ಸಾಮ. ಅದೇ ಸಂಸಾರ ವೃಕ್ಷಕ್ಕೆ ಎಲೆಯಂತಿರುವ ಎಲೆ ಹೇಗೆ ಕಾಪಾಡುತ್ತೆ ವೃಕ್ಷವನ್ನು ಹಾಗೆ ಕಾಪಾಡುತ್ತೆ. ಯಥಾ ವೃಕ್ಷಸ್ಯ ಪರಿರಕ್ಷಣಾರ್ಥಾನಿ ವರ್ಣಾನಿ ತಥಾ ವೇದಾಃ ಸಂಸಾರ ವೃಕ್ಷ ಪರಿರಕ್ಷಣಾರ್ಥ. ಹೇಗೆ ಲೋಕದಲ್ಲಿ ಮರಗಳಿಗೆ ಎಲೆಗಳು ಆ ಮರವನ್ನು ಕಾಪಾಡೋಕ್ಕೋಸ್ಕರವಾಗಿದೆಯೋ ಅದೇ ರೀತಿ ವೇದಗಳು ಸಂಸಾರ ವೃಕ್ಷವನ್ನು ಕಾಪಾಡೋಕ್ಕೋಸ್ಕರವಾಗಿದೆ. ಆದ್ದರಿಂದ ವೇದಗಳನ್ನು ಚಂದ ಎಲೆಗಳು ಕರೀತಾ ಇದೆ. ಎಲೆಗಳು ಹೇಗೆ ಮರವನ್ನು ಕಾಪಾಡುತ್ತೋ ವೇದಗಳು ಸಂಸಾರವನ್ನು ಕಾಪಾಡುತ್ತಿದೆ. ಆದ್ದರಿಂದ ವೇದಗಳನ್ನು ಎಲೆಗಳು ಕರೀತಾ ಇದೆ. ಧರ್ಮ ತದ್ದೇತು ಫಲ ಪ್ರದರ್ಶನಾರ್ಥತ್ವ. ಹಾಗೆ ವೇದ ಹೇಗೆ ಎಲೆ ಆಯಿತು ಅಂದರೆ ಯಾವುದು ಧರ್ಮ ಯಾವುದು ಅಧರ್ಮ, ಧರ್ಮಕ್ಕೇನು ಫಲ ಅಧರ್ಮಕ್ಕೇನು ಫಲ ಅನ್ನೋದನ್ನು ತೋರಿಸುತ್ತೆ. ಧರ್ಮಾಧರ್ಮಗಳನ್ನು ಅದರ ಫಲಗಳನ್ನು ತೋರಿಸೋದ್ರ ಮೂಲಕ ಅದನ್ನು ಮುಂಬರಿಸುತ್ತೆ. ಮಾಡು ಅಗ್ನಿಹೋತ್ರ ಮಾಡು, ಹೋಗು ಸ್ವರ್ಗಕ್ಕೆ, ಮಾಡು ಬ್ರಹ್ಮಹತ್ಯ ಸುರಾಪಾನಸ್ಥೇಯ ಹೆಂಡ ಗಿಂಡ ಕುಡಿ ಹೋಗ್ತೀಯಾ ಅಧೋಲೋಕಕ್ಕೆ. ಕೆಟ್ಟದ್ದು ಮಾಡೋದು ಇಲ್ಲಿ ಹೋಗ್ತೀಯಾ, ಒಳ್ಳೇದು ಮಾಡೋದು ಅಲ್ಲಿ ಹೋಗ್ತೀಯಾ. ಒಟ್ಟಿನಲ್ಲಿ ಏನೋ ಮಾಡೋದು ಎಲ್ಲೋ ಹೋಗಲೇಬೇಕು. ಆಡಿದವರಿಗೆಲ್ಲ ಹೋಗೋದು ಇದ್ದೇ ಇದೆ. ಒಳ್ಳೇದು ಕೆಟ್ಟದ್ದು ಅನ್ನೋದು ಒಂದು ಇದರ ವಿಭಾಗ ಹೇಳಬೇಕೆ ಹೊರತು ಎಲ್ಲ ಮಾಡಿದ್ದಕ್ಕೆಲ್ಲ ಒಂದು ಪರಿಣಾಮ ಉಂಟು. ಮಾಡಿದ್ದು ಮಹಾರಾಯ ಅಂತ. ಯಥಾ ವ್ಯಾಖ್ಯಾತಂ ಸಂಸಾರ ವೃಕ್ಷಂ ಸಮೂಲಂ ವ್ಯಹಾತಂ ವೇದ ಸಹ ವೇದವಿದು ವೇದಾರ್ಥವಿತ್ಯರ್ಥಃ. ಇದುವರೆಗೆ ವ್ಯಾಖ್ಯಾನ ಮಾಡಿದ್ದಾದ ಸಂಸಾರ ವೃಕ್ಷವನ್ನು ಮತ್ತು ಅದರ ಮೂಲವನ್ನು ಯಾವಾಗಲೂ ತಿಳಿದಿರುತ್ತಾನೋ ಅವನೇ ವೇದವನ್ನು ಬಲ್ಲವನು, ಅಂದರೆ ವೇದಾರ್ಥವನ್ನು ಬಲ್ಲವನು ಅಂತ ಅರ್ಥ. ವೇದವನ್ನು ಬಲ್ಲವನು ಅವನಿಗೆ ವೇದಾರ್ಥವನ್ನು. ಅವನ ಹತ್ರ ರಮಣ ಮಹರ್ಷಿ ಹತ್ರ ಋಗ್ವೇದ ಹೇಳಿ ಸಾಮವೇದ ಹೇಳಿ ಹೇಳ್ತಾರೆ ಅನ್ಕೋಬೇಡಿ. ಋಗ್ವೇದ ಸ್ವರೂಪ ಎಲ್ಲ ಪರಮಾತ್ಮನೇ ಹೇಳುತ್ತೆ. ಪರಮಾತ್ಮನೇ ಆಗಿದೆ, ಪರಮಾತ್ಮನ ಕಲ್ಪಿತವಾಗಿದೆ, ಪರಮಾತ್ಮ ಬೇರೆ ಅಲ್ಲ ಕಣಯ್ಯ ಅಂತಾರೆ. ಅದು ಪರಮಾತ್ಮನ ಹೇಳುತ್ತೆ ಒಂದು, ಪರಮಾತ್ಮನೇ ಆಗಿದೆ ಎರಡು, ಪರಮಾತ್ಮನೇ ಬಂದಿದೆ ಮೂರು, ಪರಮಾತ್ಮನೇ ಕಲ್ಪಿತವಾಗಿದೆ ಇಲ್ಲೇ ಇಲ್ಲ ಪರಮಾತ್ಮನೇ ಹಾಗೆ ಹೇಳ್ತಾ ಇದ್ದೀರಾ ಅನ್ನೋ ನಾಲ್ಕನೇದು. ಅಂದರೆ ಅವನಿಗೆ ವೇದ ಗೊತ್ತು ಅಂತ ಅರ್ಥ. ನಹಿ ಸಮೂಲ ಸಂಸಾರ ವೃಕ್ಷಾತ್ ತಸ್ಮಾತ್ ಜ್ಞೇಯೋನ್ಯ ಅಣುಮಾತ್ರೋಪಿ ಅವಶಿಷ್ಟೋಸ್ತಿ. ಮೂಲ ಯಾವುದು? ಪರಮಾತ್ಮ ಸಹಿತವಾದ ಸಂಸಾರ ವೃಕ್ಷಕ್ಕಿಂತ ಬೇರೆ ಇನ್ನೊಂದು ತಿಳ್ಕೊಬೇಕಾದದ್ದೇನೂ ಇಲ್ಲ. ಪರಮಾತ್ಮ ಪ್ರಪಂಚ ಇನ್ನೇನಿದೆ ತಿಳ್ಕೊಳಕ್ಕೆ? ಎರಡು ಬಿಟ್ಟು ಇಲ್ಲ, ಪರಮಾತ್ಮ ತಿಳ್ಕೊಬೇಕು, ಇಲ್ಲ ಪ್ರಪಂಚ ತಿಳ್ಕೊಬೇಕು. ಪ್ರಪಂಚ ಪರಮಾತ್ಮ ಅಂತ ಎರಡು ಕ್ಯಾಟಗರಿ, ಎರಡು ರಾಶಿ ಇದೆಯಲ್ಲ ತಿಳ್ಕೊಬೇಕು. ಜ್ಞೇಯ, ಇದಕ್ಕಿಂತ ಬೇರೆ ಇನ್ನೊಂದು ಜ್ಞೇಯ ಅನ್ನೋದು ಇಲ್ಲ, ತಿಳ್ಕೊಬೇಕಾದದ್ದಿಲ್ಲ. ಇಷ್ಟೇ ತಿಳ್ಕೊಬೇಕಾದಿರೋದು. ಅಣು ಮಾತ್ರ ಒಂದು ಬ್ಯಾಕ್ಟೀರಿಯಾ ಕರೋನಾ ಅನ್ನುವಷ್ಟು ಬೇರೆ ಇಲ್ಲ. ಅತಃ ಸರ್ವಜ್ಞ ಸರ್ವವೇದಾರ್ಥವಿದಿತಿ ಸಮೂಲ ಸಂಸಾರ ವೃಕ್ಷ ಜ್ಞಾನಂ ಸ್ತೌತಿ. ಯಾರು ಈ ರೀತಿಯಾಗಿ ಸಂಸಾರದ ಮೂಲವನ್ನು ಸಂಸಾರ ವೃಕ್ಷವನ್ನು ಮೇಲೆ ತೋರಿಸಿಕೊಟ್ಟ ರೀತಿಯಿಂದ ತಿಳ್ಕೊಳ್ತಾನೋ ಅವನು ಸರ್ವಜ್ಞನು, ಸಮಸ್ತ ವೇದಾರ್ಥವನ್ನು ಬಲ್ಲವನು, ಅವನಂಥ ಮಹಾತ್ಮನು ಅಂತ ಹೇಳಿ ಕೊಂಡಾಡ್ತಾ ಇದ್ದಾನೆ ಪರಮಾತ್ಮ. ನೋಡ್ರಪ್ಪ, ನಿಮಗೆ ಮಹಾತ್ಮರಾಗೋದಕ್ಕೆ ಸರ್ವಜ್ಞರಾಗೋದಕ್ಕೆ ಬ್ರಹ್ಮಜ್ಞಾನ ಬಿಟ್ಟು ಬೇರೆ ಇನ್ನೊಂದು ಮಾರ್ಗ ಇಲ್ಲ. ಪ್ರಪಂಚದ ಎಷ್ಟು ವಿದ್ಯೆ ತಿಳ್ಕೊಂಡ್ರು ನೀವು ಸರ್ವಜ್ಞರಾಗೋಲ್ಲ, ಏನು ಮಾಡಿದ್ರು ಮಹಾತ್ಮರಾಗೋಲ್ಲ. ಒಂದು ಕಂಪ್ಯಾರಿಟಿವ್ಲು ಸ್ವಲ್ಪ ದೊಡ್ಡವರಾಗ್ಬೋದು. ನಾವು ಏನು ಅಕ್ಷರ ಬರದೇ ಇದ್ದವ್ರಿಗೆ ನೀವೇ ಬೆಟರು ಅನ್ಕೋಬೋದು. ಹೇಳ್ತಲ್ಲ, ಅಪಾದ ಪಾದಪೇ ದೇಶೆ ಎರಡೋಪಿ ಧ್ರುವ ಇದೆ ಅಂತ. ಏನು ಗಿಡ ಮರ ಬಳ್ಳಿ ಇಲ್ಲದೆ ಇರೋ ಜಾಗದಲ್ಲಿ ತುಂಬೆ ಗಿಡವೂ ದೊಡ್ಡ ಮರ ಆಗ್ಬಿಡುತ್ತೆ. ತುಂಬೆ ಗಿಡ ಮರ ಹಾಗೆ ಯಾರು ಅಕ್ಷರ ಓದೋಕ್ಕೂ ಬರದೇ ಇರೋ ಜಾಗದಲ್ಲಿ ನಾವು ಷಟ್ಶಾಸ್ತ್ರ ಪಂಡಿತರು ಅನ್ನಿಸ್ಕೋಬಹುದು. ಆಗ ನಮ್ಮಲ್ಲಿ ಏನಿಲ್ಲ, ಟೊಳ್ಳು ಡಮರ್ಗ ಬಡ 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 ಶಬ್ದ ಮಾಡ್ತಂತೆ. ಆಗ ನಿಜವಾಗಿ ನೀವು ಮಹಾತ್ಮರು ಸರ್ವಜ್ಞರು ಅನ್ನಿಸ್ಕೋಬೇಕಾದ್ರೆ ಇದುವರೆಗೆ ಹೇಳಿದ್ದಾಗಿರುವ ಪರಬ್ರಹ್ಮವನ್ನು ಕಂಡುಕೊಂಡಾಗ ಮಾತ್ರ ನೀವು ಸರ್ವಜ್ಞರಾಗ್ತೀರಾ, ಸರ್ವ ವೇದಾರ್ಥವನ್ನು ಬಲ್ಲವರಾಗ್ತೀರಾ, ಮಹಾತ್ಮರು ಆಗ್ತೀರಾ, ಕೃತಕೃತ್ಯರಾಗ್ತೀರಾ. ನಿಜವಾಗಿ ನಿಮ್ಮ ಜನ್ಮ ಸಾರ್ಥಕವಾಗತ್ತೆ. ನಿಮ್ಮನ್ನು ಹೆತ್ತಿದ್ದಕ್ಕೆ ನಿಮ್ಮ ತಾಯಿ ನಿಜವಾಗಿ ಧನ್ಯಳವಳು.
ಇಲ್ಲಿ ಹೋದ್ರೆ ತಾಯಿಯ ಯೌವನವನ್ನು ಹಾಳು ಮಾಡಿದವ್ರು ನಾವು. ಒಳ್ಳೆ ಯೌವನ ಇತ್ತು ತಾಯಿಗೆ, ನಾವು ಹುಟ್ಟಿ ನಮ್ಮ ತಾಯಿ ಯೌವನವನ್ನು ಹಾಳು ಮಾಡಿದಂಥ ನೀಚರಾಗ್ಬಿಡ್ತೀವಿ. ತಾಯಿಯ ಯೌವನವನ್ನು ಹಾಳು ಮಾಡೋದು ಬೇಡ, ತಾಯಿಗೆ ಉತ್ತಮವಾದಂಥ ಗತಿ ಕೊಡಿಸೋಣ. ತಾಯಿಗೆ ನಮ್ಮ ತತ್ವಜ್ಞಾನದಿಂದ ಅಮ್ಮ ನೀರು ಏರು, ಬ್ರಹ್ಮಲೋಕಕ್ಕೆ ಹೋಗು ಅಂತ. ಏನು ಕುಲಂ ಪವಿತ್ರಂ ಜನನೀ ಕೃತಾರ್ಥ. ಕುಲವೇ ಪವಿತ್ರವಾಗುತ್ತದೆ ತತ್ವಜ್ಞಾನಿ ಆದರೆ. ತಾಯಿ ಕೃತಾರ್ಥರಾಗ್ತಾರಂತೆ. ವಿಶ್ವಂಭರ ಪುಣ್ಯವತಿ ಚ ತೇನ. ಭೂತಾಯಿಗೆ, ಭೂಮಿ ದೇವಿಗೆ ಖುಷಿ ಆಗುತ್ತಂತೆ. ಅವನು ಹೊಸ್ಕೊಂಡಿದ್ದೀನಿ ಅಂತಂದ್ರೆ ಭೂಮಿ ತಾಯಿಗೆ ರೋಮಾಂಚನ ಆಗುತ್ತಂತೆ. ಕೃಷ್ಣ ಪರಮಾತ್ಮ ಓಡಾಡ್ತಿದ್ರೆ ಭೂಮಿಗೆ ರೋಮಾಂಚನ ಆಗ್ತಿತ್ತಂತೆ, ಮೈ ಮೇಲೆ ಮೈಕುಚಿ ಆಗ್ತಿತ್ತಂತೆ. ಹಾಗೆ ತತ್ವಜ್ಞಾನಿ ಓಡಾಡ್ತಿದ್ರೆ ಆ ಭೂಮಿ ತಾಯಿಗೆ ಸಂತೋಷ ಆಗುತ್ತಂತೆ. ಅಪಾರ ಸಂವಿತ್ ಸುಖ ಸಾಗರೇ ಸ್ಮಿನ್ ಕ್ಷಣಂ ಕ್ಷಣಂ ಇದು ಸ್ಥೈರ್ಯಂ ಕ್ಷಣಮಾಪ್ನುಯಾತು. ಒಂದು ಕ್ಷಣಕಾಲ ಯಾವನ ಮನಸ್ಸು ಈ ಬ್ರಹ್ಮದಲ್ಲಿ ನೆನಪಿರುತ್ತೋ ಅವನು ಏನೋ ನೋಡ್ತಾನೆ. ಎಲ್ಲಿದೆ? ಅಲ್ಲಿದೆಯಾ? ಹೋದೋ ಸಿಗ್ಲಿಲ್ವಾ? ಇಲ್ಲಿಗೆ 11 ಗಂಟೆ ಆಯ್ತು.